अस्सलामु अलैकुम व रहमतुल्लाह। अल्हम्दुलिल्लाहि रब्बिल आलमीन। अल्लाहुम्मा सल्लि अला मुहम्मदिन व अला आलि मुहम्मद कमा सल्लैता अला इब्राहीम व अला आलि इब्राहीम इन्नका हमीदुम मजीद। अल्लाहुम्मा बारिक अला मुहम्मदिन व अला आलि मुहम्मद कमा बारकता अला इब्राहीम व अला आलि इब्राहीम इन्नका हमीदुम मजीद। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। या अय्युहन्नास उअ्बुदू रब्बकुमुल्लज़ी खलक़कुम वल्लज़ीना मिन क़ब्लिकुम लअल्लकुम तत्तक़ून। अल्लाहुम्मा इन्ना नजअलुका फ़ी नुहूरिहिम व नऊज़ु बिका मिन शुरूरिहिम। अल्लाहुम्मा रब्बि इश्रह ली सद्री व यस्सिर ली अम्री वहलुल उक़दतम मिन लिसानी यफ़क़हू क़ौली। ಮಸ್ಜಿದ್ ತೌಹೀದ್ ನಾಪೊಕ್ಲು ಇಲ್ಲಿನ ಈ ಒಂದು ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಂದು ಸೇರಿದಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಕಾವೇರಪ್ಪನವರೇ, ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಬಂದಂತಹ ಅರುಣ್ ಬೇಬರ್ ಅವರೇ, ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಉಸ್ತಾದ್ ಬಿ ಎನ್ ಅಬ್ದುಲ್ ಲತೀಫ್ ಮದನಿಯವರೇ, ಈ ಒಂದು ಕಾರ್ಯಕ್ರಮ ಖಂಡಿತವಾಗಿಯೂ ಈಗಾಗಲೇ ನಮ್ಮ ಅತಿಥಿಯಾದಂತಹ ಅರುಣ್ ರವರು ಒಂದು ಮಾತು ಹೇಳಿದರು. ಈ ಮಸೀದಿಯನ್ನು ಬಹಳಷ್ಟು ಕಷ್ಟಪಟ್ಟುಕೊಂಡಾಗಿದೆ. ಇಲ್ಲಿನ ಈ ಮಸೀದಿಗೆ ಸಂಬಂಧಪಟ್ಟವರು ಇದನ್ನು ಎದ್ದು ನಿಲ್ಲಿಸಲು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ, ಕಷ್ಟವನ್ನು ಪಟ್ಟಿದ್ದಾರೆ. ಅದು ಹತ್ತಿರದಿಂದ ಇದ್ದವರಿಂದಲೂ ಸ್ವಸಮುದಾಯದಿಂದಲೂ ಕೂಡ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಹೌದು, ಖಂಡಿತವಾಗಿಯೂ ದಿವ್ಯ ಕುರ್ಆನ್ ಪ್ರತಿಪಾದಿಸಿದಂತಹ ಸೂರಾ ಫಾತಿರ್ನ 35ನೇ ಅಧ್ಯಾಯದ ಇನ್ ತದೂಹುಂ ಲಾ ಯಸ್ಮೌ ದುಆಕುಂ ವಲೌ ಸಮೀഉ ಮಸ್ತಜಾಬು ಲಕುಂ ವಯೌಮಲ್ ಕಿಯಾಮತಿ ಯಕ್ಫುರೂನ ಬಿಶಿರ್ಕಿಕುಂ ಎಂದು ದಿವ್ಯ ಕುರ್ಆನ್ ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆನಿನ ಸಂದೇಶ, ನೀವು ಸಮಾಧಿಗಳಲ್ಲಿ ಮೃತ ಹೊಂದಿ ಇರುವವರೊಂದಿಗೆ ಕೇಳಿದರೆ ನಿಮ್ಮ ಆ ಕರೆಯನ್ನು ಅವರು ಕೇಳಲಾರರು. ಆ ಒಂದು ವೇಳೆ ನೀವು ಕೇಳುವುದೆಂದು ಸಂಕಲ್ಪಿಸಿದ್ದರೂ ಕೂಡ ಅದಕ್ಕೆ ಅವರು ಉತ್ತರ ನೀಡಲಾರರು ಎಂದು ದಿವ್ಯ ಕುರ್ಆನಿನ ಸಂದೇಶವು ಅಡಕವಾಗಿರುವಾಗ ಈ ಸಂದೇಶಗಳನ್ನು ಕಡೆಗಣಿಸಿ ಆಗಿದೆ ಇಲ್ಲಿನ ಸುತ್ತಮುತ್ತಲಿರುವಂತಹ ಎಲ್ಲ ದರ್ಗಗಳಲ್ಲಿರುವಂತಹ ಮೃತ ಶರೀರವನ್ನು ಅಲ್ಲಿ ದಫನ ಮಾಡಿದಂತಹ ಅವರೊಂದಿಗೆ ಆರಾಧಿಸುತ್ತಿರುವಂತಹ ಒಂದು ಸ್ಥಿತಿಯನ್ನಾಗಿದೆ ನಾವು ನೋಡುತ್ತಾ ಇರುವುದು. ಈ ನಿಟ್ಟಿನಲ್ಲಿ ಈ ನಾಪೊಕ್ಲು ಗ್ರಾಮದ ಈ ನಾಪೊಕ್ಲುವಿನಲ್ಲಿ ತಲೆ ಎತ್ತಿ ನಿಂತಹ ಈ ಮಸೀದಿಯು ಇದಕ್ಕೆಲ್ಲದಕ್ಕಿಂತಲೂ ಭಿನ್ನವಾಗಿ ಆ ಯಾವುದೆಲ್ಲ ದರ್ಗಗಳಲ್ಲಿ ಯಾರೆಲ್ಲ ಮೃತರಾಗಿ ಇರುತ್ತಾರೋ ಆ ದರ್ಗಗಳಲ್ಲಿದ್ದವರನ್ನು ಜೀವಂತರನ್ನು ಕೂಡ ಸೃಷ್ಟಿಸಿದಂತಹ, ಆ ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು. ಆ ಸೃಷ್ಟಿಕರ್ತನಿಗಾಗಿದೆ ನಮ್ಮ ಹರಕೆಗಳನ್ನು, ಬಲಿದಾನಗಳನ್ನು, ಪೂಜೆ ಪುರಸ್ಕಾರಗಳನ್ನು ಸಮರ್ಪಿಸಬೇಕು ಎಂದು ದಿವ್ಯ ಕುರ್ಆನ್ ಕರೆಗೊಟ್ಟಂತಹ ದಿವ್ಯ ಕುರ್ಆನಿನ 2ನೇ ಅಧ್ಯಾಯದ 21ನೇ ಸೂಕ್ತ, ಸೂರಾ ಬಕರದ 21ನೇ ಸೂಕ್ತ, ಯಾ ಅಯ್ಯುಹನ್ನಾಸ್ ಉಅ್ಬುದೂ ರಬ್ಬಕುಮುಲ್ಲಝೀ ಖಲಕಕುಂ ವಲ್ಲಝೀನ ಮಿನ್ क़ब्लिकुम लअल्लकुम तत्तकून. ಓ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಿರಿ, ಇದು ವಿಜಯಕ್ಕಿರುವಂತಹ ಮಾರ್ಗ ಎಂದು ದಿವ್ಯ ಕುರ್ಆನಿನ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗಿದೆ. ಈ ನಾಪೊಕ್ಲು ಗ್ರಾಮದ ಈ ಭೂಮಿಯಲ್ಲಿ, ಈ ನಾಡಿನಲ್ಲಿ ಬದುಕುತ್ತಿರುವಂತಹ ಅದು ಒಂದು ಸಣ್ಣ ಸಮೂಹವಾಗಿದ್ದರೂ ಕೂಡ ಎಲ್ಲಿನ ಸಲಫಿಗಳು ಈ ಒಂದು ಮಸೀದಿಯನ್ನ ಕಟ್ಟಿಕೊಂಡು ಅದಕ್ಕೆ ಮಸ್ಜಿದ್ ತೌಹೀದ್ ಎಂದ ಹೆಸರನ್ನಿಟ್ಟುಕೊಂಡು ಆ ಮಸೀದಿಯಲ್ಲಿ ಸೃಷ್ಟಿಕರ್ತನನ್ನಲ್ಲದೆ ಬೇರೆ ಯಾರನ್ನು ಆರಾಧಿಸುವುದಿಲ್ಲ ಎಂದು ಶಪಥವನ್ನು ಸಾರಿ ಈ ಮಸೀದಿಯನ್ನು ಕಟ್ಟಿ ಅದರಲ್ಲಾಗಿದೆ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಎಂದು ಕರೆಯನ್ನು ನೀಡಿ, ಅಲ್ಲಾಹು ಅಕ್ಬರ್ ಎಂದರೆ ಆ ಅಲ್ಲಾಹನ
ಅವನು ಮಹಾನನು ಅಂದರೆ ಅಲ್ಲಾಹು ಅಕ್ಬರ್, ಅವನ ಅಕ್ಬರ್ ಆಗಿರುತ್ತಾನೆ, ಉನ್ನತನಾಗಿರುತ್ತಾನೆ. ಅದರ ಅರ್ಥ ಅದರ ವಿರೋಧ ಅರ್ಥವೇನೆಂದರೆ, ಅದರ ಇನ್ನೊಂದು ಅರ್ಥವೇನೆಂದರೆ, ಆ ಅಕ್ಬರ್ ಅವನಾಗಿರುವಾಗ, ಅಲ್ಲಾಹನಾಗಿರುವಾಗ ಬಾಕಿ ನಾವೆಲ್ಲರೂ ಮನುಷ್ಯರಾಗಿರುವವರಲ್ಲ, ಅವನ ಕೆಳಗಿನವರಾಗಿರುತ್ತಾರೆ. ಆದುದರಿಂದ ಯಾವುದೇ ಶರಣ್ಯಗಳು, ವರಣ್ಯಗಳು, ಹರಕೆಗಳು, ಪೂಜೆ ಪುರಸ್ಕಾರಗಳೆಲ್ಲವೂ ಮನುಷ್ಯರಿಗೆ ಸಲ್ಲಕೂಡದು, ಮೃತರಿಗೆ ಸಲ್ಲಕೂಡದು, ಸೃಷ್ಟಿಗಳಿಗೆ ಸಲ್ಲಕೂಡದು. ಬದಲಾಗಿ ಸೃಷ್ಟಿಗಳನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನಿಗೆ ಮಾತ್ರ ಸಲ್ಲಬೇಕು ಎಂಬಂತಹ ನಿಟ್ಟಿನಲ್ಲಾಗಿದೆ ಈ ಮಸೀದಿಯಲ್ಲಿ ಎಂದು ಈ ಅಸರ್ ನಮಾಜಿನ ಕರೆಯನ್ನು ನೀಡಿದ ನಂತರ ಇಲ್ಲಿ ಸೃಷ್ಟಿಕರ್ತನ ಮುಂದೆ ಸಾಷ್ಟಾಂಗವೆರಗಿದರ ಧ್ಯೇಯ ಉದಾಹರಣೆಯಾಗಿದೆ ಈ ಮಸ್ಜಿದ್ ತೌಹೀದ್ ಇಲ್ಲಿ ತಲೆ ಎತ್ತಿ ನಿಂತಿರುವುದು. ಪ್ರಿಯ ಸಹೋದರರೇ, ಸಹೋದರಿಯರೇ, ಹೌದು, ಖಂಡಿತವಾಗಿಯೂ ಈ ನಾಡು ನಮ್ಮದಾಗಿದೆ. ಈ ಭಾರತ ಭೂಮಿಯಲ್ಲಿ ನಾವು ಬದುಕುತ್ತಿರುವಾಗ, ಅದರಲ್ಲೂ ಕರ್ನಾಟಕದಲ್ಲಿ ನಾವು ಬದುಕುತ್ತಿರುವಾಗ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದಂತೆ ಈ ನಾಡಿನಲ್ಲಿ ಹಲವಾರು ಜಾತಿ ಧರ್ಮಗಳಿಂದ ಬದುಕುವವರಿದ್ದಾರೆ. ಹೌದು, ಖಂಡಿತವಾಗಿಯೂ ಸತ್ಯ. ಅದೇ ರೀತಿಯಲ್ಲಿ ಈ ನಾಡಿನಲ್ಲಿ ಬದುಕುವವರಿಗೆ ಅವರದೇ ಆದ ರೀತಿ ನೀತಿಗಳಲ್ಲಿ, ಅವರ ಸೈದ್ಧಾಂತಿಕವಾಗಿ, ಅವರ ನಂಬಿಕೆಗಳಲ್ಲಿ ಜೀವನವನ್ನು ನಡೆಸುವಂತಹ ಅವಕಾಶವನ್ನ ಭಾರತದ ಸಂವಿಧಾನವು ನೀಡಿರುವಾಗ, ಅದೇ ರೀತಿ ಅದನ್ನು ಪ್ರಚಾರ ಮಾಡುವಂತಹ ಅವಕಾಶವನ್ನ, ಹಕ್ಕನ್ನ ಇಲ್ಲಿನ ಸಂವಿಧಾನವು ನೀಡಿರುವಾಗ ಅದರ ಆ ಸಂವಿಧಾನಬದ್ಧವಾದಂತಹ ಹಕ್ಕನ್ನ ಉಪಯೋಗಿಸಿಕೊಂಡಾಗಿದೆ. ಇಲ್ಲಿನ ಎಲ್ಲ ವರ್ಗದವರು ಕೂಡ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ, ಅವರವರು ನಂಬಿದ ನಂಬಿಕೆಗಳನ್ನ ಪ್ರಚಾರ ಪಡಿಸುತ್ತಾ ಇರುವುದನ್ನ ನಾವು ನೋಡುತ್ತಾ ಇರುವಾಗ ಇದು ಅವರ ಹಕ್ಕಾಗಿದೆ. ಹೌದು, ಈಗಾಗಲೇ ಇಲ್ಲಿನ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೇಳಿದಂತಹ ಮಾತು, ಈ ಎಲ್ಲ ಸಂವಿಧಾನಾತ್ಮಕವಾದಂತಹ ಹಕ್ಕು ಇರುವಾಗ ಆ ಹಕ್ಕಿನ ಅಡಿಯಲ್ಲಿ ಬದುಕುತ್ತಿರುವಂತಹ ಈ ನಾಡಿನಲ್ಲಿ ಅವರಿಗೆ ಆರಾಧಿಸಲಿರುವಂತಹ ಒಂದು ಮಸೀದಿಯನ್ನು ನಿರ್ಮಾಣಕ್ಕೂ ಕೂಡ ಎಲ್ಲ ರೀತಿಯಲ್ಲಿ ಅಡ್ಡಗಾಲನ್ನ ಹಾಕಿರುವುದರ ಉದಾಹರಣೆಯನ್ನಾಗಿದೆ ನಮ್ಮ ಮುಖ್ಯ ಅತಿಥಿಗಳು ಇಲ್ಲಿ ಮಾತನಾಡಿದನ್ನ ನಾವು ನೋಡಿದ್ದೇವೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ಹೌದು, ಖಂಡಿತವಾಗಿಯೂ ಹಾಗಾದರೆ ಈ ಮಸೀದಿಗಳಿಗೆ ಬರುವವರು ಯಾರು? ಈ ಮಸೀದಿಗಳಲ್ಲಿ ಆರಾಧನೆಗಳನ್ನು ಸಲ್ಲಿಸುವವರು ಯಾರು? ಹೌದು, ಅವರು ಇದೇ ನಾಡಿನವರಾಗಿದ್ದರೂ ಕೂಡ ಯಾಕಾಗಿ ಎದುರು, ಯಾಕಾಗಿ ಪ್ರತಿರೋಧ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಯಾಕಾಗಿ ಇದರ ವಿರುದ್ಧವಾಗಿ ಕಾರ್ಯಾಚರಿಸುತ್ತಾ ಇರುವುದು ಎಂಬುದನ್ನು ನಾವು ನೋಡಬೇಕಾಗಿದೆ. ಆದುದರಿಂದ ಯಾಕಾಗಿ ಮಸೀದಿ? ಖಂಡಿತವಾಗಿಯೂ ಇಲ್ಲಿನ ಸಲಫಿಗಳು ಯಾವುದೇ ಕಾರಣಕ್ಕೂ ಇಲ್ಲಿನ ಮುಸ್ಲಿಮೇತರ ಸಹೋದರರನ್ನ ಭಿನ್ನವಾಗಿ ಕಾಣುವವರಲ್ಲ, ಅಂದರೆ ಅವರನ್ನ ಎದುರಿಸುವವರಲ್ಲ, ಅವರಿಂದ ಕೋಪದಿಂದ ವರ್ತಿಸುವವರಲ್ಲ, ಅವರೊಂದಿಗೆ ಇದೇ ನಾಡಿನಲ್ಲಿ ಬದುಕುವವರಾಗಿದ್ದಾರೆ. ಖಂಡಿತವಾಗಿಯೂ ನಾವು ಪರಸ್ಪರ ಸಹಕಾರ, ಸೌಹಾರ್ದತೆಯಿಂದ ಬದುಕಬೇಕಾದಂತಹ ಅನಿವಾರ್ಯತೆ ಈ ನಾಡಿನಲ್ಲಿದೆ. ಅದು ಖಂಡಿತವಾಗಿಯೂ ಸತ್ಯ. ಅದೇ ನಾಡು ಕೇಳುತ್ತಿರುವಂತಹ ಬೇಡಿಕೆ ಎಂಬುದಂತೂ ಸತ್ಯ. ಹೌದು, ದಿವ್ಯ ಕುರ್ಆನ್ಗೆ ಅವತೀರ್ಣವಾದದ್ದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗಾಗಿರುವಾಗ ಆ ದಿವ್ಯ ಕುರ್ಆನಿನ ಸಂದೇಶಗಳನ್ನು ನೋಡುವಾಗ, ಇನ್ನು ಅದೇ ರೀತಿಯಾಗಿ ದಿವ್ಯ ಕುರ್ಆನಿನ 5ನೇ ಅಧ್ಯಾಯದ 32ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮಾ ಕತಲ ಅನ್ನಾಸ ಜಮೀಯಾ ವಮನ್ ಅಹ್ಯಾಹಾ ಫಕಅನ್ನಮಾ ಅಹ್ಯಾ ಅನ್ನಾಸ ಜಮೀಯಾ. ಒಬ್ಬನನ್ನು ಕೊಂದದ್ದೇ ಆದಲ್ಲಿ ಸಕಲ ಮನುಷ್ಯ ಕೋಟಿಯನ್ನ ಕೊಲ್ಲುವುದಕ್ಕೆ ಸಮಾನವಾಗಿದೆ. ಒಬ್ಬನನ್ನು ಕೊಂದದ್ದೇ ಆದಲ್ಲಿ ಈ ಭೂಮಿಯಲ್ಲಿ ಬದುಕುತ್ತಿರುವಂತಹ 740ಕ್ಕೂ ಮಿಕ್ಕಿ ಕೋಟಿ ಮನುಷ್ಯರನ್ನು ಕೊಲ್ಲುವುದಕ್ಕೆ ಸಮಾನವಾಗಿದೆ ಎಂದು ಕರೆ ನೀಡಿದಂತಹ ಒಬ್ಬ ದಿವ್ಯ ಕುರ್ಆನಿನ ಅನುಯಾಯಿಗೆ, ಅದರಲ್ಲೂ ದಿವ್ಯ ಕುರ್ಆನಿನ ಅನುವಾದವನ್ನು ಓದಿಕೊಳ್ಳುತ್ತಿರುವಂತಹ ಒಬ್ಬ ಸಲಫಿಗಳಿಗೆ, ಒಬ್ಬ ಮುಸಲ್ಮಾನನಿಗೆ ಹೇಗೆ ತನ್ನ ಧರ್ಮೀಯನಲ್ಲದ ಒಬ್ಬ ಹಿಂದೂ ಸಹೋದರನಾಗಲಿ, ಒಬ್ಬ ಕ್ರೈಸ್ತವ ಸಹೋದರನಾಗಲಿ, ಅವನು ತನ್ನ ಧರ್ಮೀಯನಲ್ಲವೆಂಬ ಏಕೈಕ ಕಾರಣಕ್ಕೋಸ್ಕರ ಅವನನಿಗೆ ಹಿಂಸೆ ನಡೆಸಲು, ಅವನನ್ನು ಕೊಲ್ಲಲು ಸಾಧ್ಯ? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇದು ಖಂಡಿತವಾಗಿಯೂ ಸಾಧ್ಯವಿಲ್ಲದ ಮಾತಾಗಿರುವಾಗ, ಪ್ರಿಯ ಸಹೋದರರೇ, ನೀವು ನೋಡಿರಿ, ಇನ್ನು ಬೈಬಲ್ನ ಪುಟಗಳನ್ನು ಹೊಸ ಒಡಂಬಡಿಕೆಯ 2ನೇ ಆ ಒಂದು ಸಂದೇಶವನ್ನು, 2ನೇ ಆಜ್ಞೆಯ ಬಗ್ಗೆ ನಾವು ನೋಡುವುದಾದರೆ, ಅದು ಅಲ್ಲಿ ನಮಗೆ ಕಲಿಸಿಕೊಡುತ್ತಾ ಇರುವಂತಹ ಒಂದು ವಚನವಿದೆ,
ನೆರೆಮನೆಯವನನ್ನು ನಿನ್ನಂತೆ ಪ್ರೀತಿಸು. ಇದು ದೈವಾಜ್ಞೆಗಳಲ್ಲಿ ಎರಡನೇ ದೈವಾಜ್ಞೆಯಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ ಪ್ರಿಯ ಸಹೋದರರೇ ಸಹೋದರಿಯರೇ, ಮತ್ತೆ ಹೇಗೆ ಒಬ್ಬ ಕ್ರೈಸ್ತವ ಸಹೋದರನಿಗೆ ತನ್ನ ಧರ್ಮೀಯನಲ್ಲದ ಒಬ್ಬ ಮುಸಲ್ಮಾನನ್ನಾಗಲಿ ಒಬ್ಬ ಹಿಂದುವನ್ನಾಗಲಿ ಕೊಲೆ ನಡೆಸಲು ಸಾಧ್ಯ? ಅದೇ ರೀತಿಯಲ್ಲಿ ಹಿಂಸಾಕೃತ್ಯಗಳಲ್ಲಿ ಭಾಗಿಯಾಗಿ ಆ ಒಂದು ಕುಟುಂಬಕ್ಕೆ ನಾಶನಷ್ಟವನ್ನು ಉಂಟು ಮಾಡಲು ಸಾಧ್ಯ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ಖಂಡಿತವಾಗಿಯೂ ಸಾಧ್ಯವಿಲ್ಲದ ಮಾತಾಗಿರುವಾಗ ಇನ್ನು ನಮ್ಮ ಹಿಂದೂ ಸಹೋದರರು ಊಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಜ್ಞಾನಾರ್ಜನೆಗೆ ಅವರು ಜ್ಞಾನವನ್ನು ಅರಗಿಸಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಿರುವಂತಹ ಒಂದು ಶ್ಲೋಕವಿದೆ. ಓಂ ಸಹನಾವವತ್ತು ಸಹನಂ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಹಾವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೌದು ಪ್ರೀತಿಯ ಸಹೋದರರೇ, ಇದರ ಅರ್ಥವೇನೆಂದು ನಾವು ಅರಿತುಕೊಳ್ಳಬೇಕಾಗಿದೆ. ಹೌದು, ಓಂ ಓ ಸೃಷ್ಟಿಕರ್ತನೆ ಎಂದು ಕರೆಸಿಕೊಳ್ಳುತ್ತಾ ಹಿರಣ್ಯ ಗರ್ಭ ಸಮವರ್ತದಾಗ್ರೆ ಭೂತಸ್ಯ ಜಾತ ಪದಿರೇಗ ಆಸಿ ಸದಾಚಾರ ಪೃಥ್ಯೂಂದ್ವಾಮುದೇಮಾಂ ಕಸ್ಮೈ ದಾವಾಯ ಹವಿಷಾವಿದೇಮ. ಅಂದರೆ ಈ ಜಗತ್ತನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಎಲ್ಲರಿಗೂ ಒಡೆಯನಾದಂತಹ ಆ ಸೃಷ್ಟಿಕರ್ತನನ್ನು ಕರೆದು ಹೇಳುವಂತಹ ಮಾತು. ಹೌದು, ಓಂ ಅಂತ ಕಲಿಸಿ ಹೇಳಿಕೊಳ್ಳುತ್ತಾ ನಂತರದ ಮಾತುಗಳಲ್ಲಿ ಹೇಳುವಂತಹ ವಿಚಾರವೇನೆಂದರೆ, ಹೌದು, ನಮ್ಮನ್ನು ನಾವು ಈ ಒಂದು ಜಗತ್ತಿನಲ್ಲಿ ಒಟ್ಟಾಗಿ ಬದುಕುತ್ತಾ ಇದ್ದೇವೆ, ಒಂದಾಗಿ ದುಡಿಯುತ್ತಾ ಇದ್ದೇವೆ, ಒಂದಾಗಿ ಉಣ್ಣುತ್ತಾ ಇದ್ದೇವೆ, ಇದು ನನಗೆ ಶಾಂತಿಯಾಗಿದೆ ಹೇಳಿದಂತಹ ಒಬ್ಬ ನೈಜ ಹಿಂದೂ ಸಹೋದರನಿಗೆ ಹೇಗೆ ತನ್ನ ಧರ್ಮೀಯನಲ್ಲದ ಒಬ್ಬ ಮುಸಲ್ಮಾನನನ್ನಾಗಲಿ ಒಬ್ಬ ಕ್ರೈಸ್ತನನ್ನಾಗಲಿ ಹೇಗೆ ಕೊಲೆ ನಡೆಸಲು ಸಾಧ್ಯ? ಹೇಗೆ ಚಿತ್ರಹಿಂಸೆ ನೀಡಲು ಸಾಧ್ಯ? ಹೇಗೆ ಹಿಂಸಾಕೃತ್ಯಗಳಲ್ಲಿ ಭಾಗಿಯಾಗಿ ಆ ಕುಟುಂಬಗಳಿಗೆ ನಾಶನಷ್ಟವನ್ನು ಉಂಟು ಮಾಡಲು ಸಾಧ್ಯ? ಪ್ರೀತಿಯ ಸಹೋದರರೇ ಸಹೋದರಿಯರೇ, ಖಂಡಿತವಾಗಿ ಸಾಧ್ಯವಿಲ್ಲದ ಮಾತಾಗಿರುವಾಗ ಇಲ್ಲಿ ನೀಡಿದಂತಹ ಈ ಒಂದು ಗ್ರಂಥಗಳ ಸಂದೇಶಗಳೇನೆಂದರೆ, ನಾವು ಪರಸ್ಪರ ಕೋಮು ಗಲಭೆಗಳಿಗೆ ಭಾಗಿಯಾಗಿ ಇತರರನ್ನು ಕೊಲ್ಲಬೇಕಾದವರಲ್ಲ, ಬದಲಾಗಿ ನಾವು ಈ ನಾಡಿನಲ್ಲಿ ಉತ್ತಮ ರೀತಿಯಲ್ಲಿ ಬದುಕಬೇಕಾದವರಾಗಿದ್ದೇವೆ. ಹೌದು, ಈ ನಾಡಿನ ಸೌಹಾರ್ದತೆಗೆ ನಾವು ನಿಲ್ಲಬೇಕಾದವರಾಗಿದ್ದೇವೆ ಎಂದು ಕಲಿಸಿಕೊಡುತ್ತಿರುವಾಗ ಪ್ರಿಯ ಸಹೋದರರೇ ಸಹೋದರಿಯರೇ, ಹಾಗಾದರೆ ಇಲ್ಲಿ ನಡೆಯುವಂತಹ ವಿಚಾರಧಾರೆಗಳೇನು? ಹೌದು, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿನ ಸಂದರ್ಭಗಳಲ್ಲಿ ನಾವು ಪರಸ್ಪರ ಇಲ್ಲಿನ ಹಿಂದುವಾಗಲಿ ಮುಸಲ್ಮಾನನಾಗಲಿ ಕ್ರೈಸ್ತನಾಗಲಿ ಅಲ್ಲಿ ಏನು ನಡೆಯುತ್ತಾ ಇದೆ ಅಂದರೆ, ಇಲ್ಲಿ ಪರಸ್ಪರ ಒಂದು ಜ್ಯೂಸನ್ನು ಅವರು ಪಾಲು ಮಾಡಿ ಕುಡಿಯಲು ತಯಾರಿದ್ದಾರೆ, ಇನ್ನು ಅದೇ ರೀತಿಯಲ್ಲಿ ಒಂದು ಚಾ ಅನ್ನ ಅವರು ಶೇರ್ ಮಾಡಿ ಕುಡಿಯಲು ತಯಾರಿರುವಾಗ, ಆದರೆ ಧಾರ್ಮಿಕ ವಿಚಾರಧಾರೆಗಳನ್ನ ಪರಸ್ಪರ ಅದಲು ಬದಲಾಯಿಸಿಕೊಳ್ಳಲು ಆ ಧಾರ್ಮಿಕ ಗ್ರಂಥಗಳಲ್ಲಿ ಏನಿದೆ, ಕುರ್ಆನಿನ ಸಂದೇಶವೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಯಾವುದೇ ಮನಸ್ಸು ಮಾಡುತ್ತಾ ಇಲ್ಲ ಎಂಬುದಂತೂ ಸ್ಪಷ್ಟವಾದ ಕಾರಣವಾಗಿದೆ. ಹೌದು, ಖಂಡಿತವಾಗಿಯೂ ಈ ದಿವ್ಯ ಕುರ್ಆನ್ ಇರುವುದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾದಂತಹ ಗ್ರಂಥವಲ್ಲ. ಪ್ರೀತಿಯ ಸಹೋದರರೇ ಸಹೋದರಿಯರೇ, ದಿವ್ಯ ಕುರ್ಆನ್ ಹೇಳುತ್ತಾ ಇದು ವಮಾ ಹುವ ಇಲ್ಲಾ ಜಿಕ್ರುಲ್ ಆಲಮೀನ್. ಹೌದು, ಖಂಡಿತವಾಗಿಯೂ ಈ ದಿವ್ಯ ಕುರ್ಆನ್ ಇದು ಸಕಲ ಮನುಷ್ಯರಿಗಿರುವಂತಹ ಸಕಲ ಲೋಕದಲ್ಲಿರುವವರಿಗಿರುವಂತಹ ಸಂದೇಶವಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ. ಪ್ರಿಯ ಸಹೋದರರೇ ಸಹೋದರಿಯರೇ, ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ಇಲ್ಲಿನ ಹಿಂದೂ ಸಹೋದರರು, ಒಂದು ವೇಳೆ ಅಥವಾ ಕ್ರೈಸ್ತವ ಸಹೋದರರು ಇಲ್ಲಿನ ಮುಸಲ್ಮಾನರೊಂದಿಗೆ ನಮಗೆ ಆ ದಿವ್ಯ ಕುರ್ಆನಿನ ಒಂದು ಅನುವಾದದ ಪ್ರತಿಯನ್ನು ನೀಡಿ ಅಂತ ಹೇಳಿದಂತಹ ಅಥವಾ ನೀವು ಕೇಳಿದಂತಹ ಸಂದರ್ಭದಲ್ಲಿ ಕೆಲವು ಮುಖವನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡುವ ಸಾಧ್ಯತೆ ಹೆಚ್ಚು ಈ ಪರಿಸರದಲ್ಲಿ. ಯಾಕೆಂದರೆ ದಿವ್ಯ ಕುರ್ಆನಿನ ಅನುವಾದ ಗ್ರಂಥಗಳನ್ನು ಇಲ್ಲಿನ ಮುಸ್ಲಿಮರೆನಿಸಿಕೊಂಡವರೇ ಅದರ ಅರ್ಥವನ್ನು ನೋಡದೆ ಹೋದುದರ ದುರಂತ ಫಲವಾಗಿದೆ. ಇಂದು ಈ ಸಮಾಜದಲ್ಲಿ ಕುರ್ಆನಿನ ಸಂದೇಶವೇನು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೀಡಿದಂತಹ ಸಂದೇಶವೇನು, ಜಗತ್ತಿಗೆ ಮಾನವೀಯ ಸಂದೇಶವನ್ನು ನೀಡಿದಂತಹ ಸಂದೇಶಗಳು ಈ ದಿವ್ಯ ಕುರ್ಆನಿನಲ್ಲಿ ಅಡಕವಾಗಿದೆ. ಅದೇ ರೀತಿಯಲ್ಲಿ ನೋಡುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಚನಗಳಲ್ಲಿ ಅಡಕವಾಗಿದೆ ಎಂಬುದನ್ನಾಗಿದೆ ನಮಗೆ ನೋಡಲು ಸಾಧ್ಯವಾಗಿರುವಾಗ, ಹೌದು, ಇಲ್ಲಿ ನಾವು ನೋಡುವಾಗ ಈಗಾಗಲೇ ನಮ್ಮ
ಇಲ್ಲಿನ ಅತಿಥಿಗಳು ಮಾತನಾಡುತ್ತಾ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಮಾತನಾಡಿದಂತಹ ಆ ಒಂದು ವಿಚಾರಗಳನ್ನು ಅವರ ನೆನಪಿನ ಆಳದಿಂದ ತೆಗೆದಾಗ ಹೌದು, ಖಂಡಿತವಾಗಿಯೂ ದಿವ್ಯ ಕುರ್ಆನಿನ ಅವತೀರ್ಣವಾದಂತಹ 1ನೇ ಸೂತ್ರವೇ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್ ಎಂಬುದಾಗಿದೆ. ಹೌದು, ನಿನ್ನನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ, ನಿನ್ನನ್ನು ಸೃಷ್ಟಿಸಿದ ನಿನ್ನ ಪರಿಪಾಲಕನಾದ, ನಿನ್ನ ಪಾಲಕ ಪ್ರಭುವಾದ ಅಲ್ಲಾಹನ ನಾಮದಿಂದ ನೀನು ಓದು ಎಂದು ಕರೆ ನೀಡಿರುವಾಗ ಇಂದು ಹಲವಾರು ಜನರು ಕೂಡ ದಿವ್ಯ ಕುರ್ಆನಿನ ಸೂಕ್ತಗಳನ್ನು ಸೂರಾ ಫಾತಿಹದಿಂದ ಸೂರಾ ನಾಸ್ ತನಕ ಓದುತ್ತಿರುವುದಾದರೂ ಕೂಡ ಸೂರಾ ಫಾತಿಹದ ಆರಂಭಿಕ ವಚನದಲ್ಲಿ ಹೇಳಿದಂತಹ ಆ ಮಾತಿನ ಅರ್ಥವೇನು, ಇನ್ನು ಅದೇ ರೀತಿಯಲ್ಲಿ ಸೂರಾ ನಾಸಿನ ಕೊನೆಯ ವಚನದಲ್ಲಿ ಹೇಳಿದಂತಹ ಈ ಮಾತಿನ ಅರ್ಥವೇನು ಎಂಬುದರ ಕುರಿತು ತಿಳಿಯದೆ ಹೋದದ್ದು ಮೊದಲನೆಯದಾಗಿ ಈ ನಾಡಿನ ಮುಸ್ಲಿಮರಾಗಿದ್ದಾರೆ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳದೇ ಇರಲು ನಿರ್ವಾಹವಿಲ್ಲ. ಆ ನಿಟ್ಟಿನಲ್ಲಿ ನಾವು ಹೇಳುತ್ತಾ ಓದುವುದಾದರೆ ಖಂಡಿತವಾಗಿಯೂ ಈ ನಾಡಿಗೆ ಮಾತ್ರವಲ್ಲ ಸಕಲ ಮನುಷ್ಯರಿಗೆ ಸಂದೇಶವನ್ನು ಸಾರಿದಂತಹ ಕುರ್ಆನ್ ಆಗಿದೆ ಈ ಕುರ್ಆನ್. ಪ್ರಿಯ ಸಹೋದರರೇ, ಸಹೋದರಿಯರೇ, ನಾವು ಆಲೋಚಿಸಬೇಕಾಗು, ಇಲ್ಲಿ ಸಲಫಿಗಳು ಪರಿಚಯ ಪಡಿಸಿಕೊಡುತ್ತಾ ಇರುವುದು, ಇನ್ನು ಅದೇ ರೀತಿಯಲ್ಲಿ ನೋಡುವಾಗ ಇಲ್ಲಿನ ಮುಸ್ಲಿಮರು ಪರಿಚಯ ಪಡಿಸಿಕೊಡಬೇಕಾದುದು, ಇನ್ನು ಅದೇ ರೀತಿಯಲ್ಲಿ ಒಟ್ಟಿನಲ್ಲಿ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು, ಮನುಷ್ಯ ಸಹೋದರರೊಡನೆ ಮಾತನಾಡುತ್ತಾ ಕುರ್ಆನಿನ ಪ್ರಶ್ನೆಗಳು ಯಾ ಅಯ್ಯು ಅನ್ನಾಸ್, ಓ ಮನುಷ್ಯರೇ ಎಂಬುದಾಗಿದೆ. ಇನ್ನು ಅದೇ ರೀತಿ ಆ ಕುರ್ಆನಿನ ಅಭಿಸಂಬೋಧನಾ ರೀತಿಯು, ಕುರ್ಆನಿನ ಮಾತಿನ ಶೈಲಿಯು ಮನುಷ್ಯರನ್ನು ಕರೆದಾಗಿರುವಾಗ ಯಾ ಅಯ್ಯು ಅನ್ನಾಸ್ ಎಂಬುದಾಗಿರುವಾಗ, ಓ ಮನುಷ್ಯರೇ, ಓ ಜನರೇ ಎಂಬುದಾಗಿರುವಾಗ ಆ ಕುರ್ಆನ್ ಮಾತನಾಡುತ್ತಾ ಇದೆ. ಈ ಕುರ್ಆನ್ ಮಾತನಾಡುತ್ತಾ ಇರುವಂತಹ ಸಂದೇಶಗಳು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾದಂತಹ ಸಂದೇಶಗಳಲ್ಲ ಪ್ರೀತಿಯ ಸಹೋದರರೇ, ಸಕಲ ಮನುಷ್ಯರಿಗೂ ಸೀಮಿತವಾದಂತಹ, ಸಕಲ ಮನುಷ್ಯರು ಒಳಗೊಳ್ಳುವಂತಹ ವಿಚಾರಧಾರೆಗಳಾಗಿರುವಾಗ ನಮ್ಮ ಅತಿಥಿಗಳು ಮಾತನಾಡಿದಂತೆ ಹೆಣ್ಣು ಮಕ್ಕಳ ಕಾಳಜಿಯ ಬಗ್ಗೆ ಮಾತನಾಡುವಾಗ ಇಂದು ಈ ಸಂದರ್ಭದಲ್ಲಿ ನಾವು ನೋಡುವಂತಹ ಒಂದು ಮಾತು, ಒಂದು ಕೇಳುವಂತಹ ವಾರ್ತಾ ಮಾಧ್ಯಮಗಳಲ್ಲಿ ಕೇಳುವಂತಹ ಒಂದು ವಿಚಾರವಿದೆ ಪ್ರೀತಿಯ ಸಹೋದರರೇ, ಸಹೋದರಿಯರೇ. ನಿನ್ನೆಯ ವಾರ್ತಾ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿಯೂ ಕೂಡ ಹೆಣ್ಣಿನ ಭ್ರೂಣ ಶಿಶುವನ್ನ ಕೊಂದಂತಹ ಚರಿತ್ರೆಯನ್ನ ನಿನ್ನೆಯ ಇಂದಿನ ವಾರ್ತಾ ಮಾಧ್ಯಮಗಳಲ್ಲಿ ನಾವು ಓದಿರುವಾಗ, ಮನುಷ್ಯನ ಶಿಶುವನ್ನ ಭ್ರೂಣದಲ್ಲೇ ಕೊಲ್ಲುವಂತಹ ವ್ಯವಸ್ಥೆಯನ್ನ ಇಲ್ಲಿ ನಡೆಸುತ್ತಾ ಇರುವಾಗ, ಹೌದು, ಸರ್ಕಾರವು ಅದನ್ನು ಕಟ್ಟುನಿಟ್ಟಾಗಿ ವಿರೋಧಿಸುತ್ತಿರುವಾಗ ಅದಕ್ಕಿರುವಂತಹ ಎಲ್ಲ ರೀತಿಯ ಕಟ್ಟಾಜ್ಞೆಗಳನ್ನ, ಕಾನೂನುಗಳು ಜಾರಿಯಲ್ಲಿದ್ದರೂ ಕೂಡ ತೆರೆಯ ಮರೆಯಲ್ಲಿ ಕ್ಲಿನಿಕ್ಗಳಲ್ಲಿ ಇಂದು ಭ್ರೂಣ ಹತ್ಯೆಯು ನಡೆಯುತ್ತಿರುವಾಗ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಂದು ಬಹಳಷ್ಟು ತಂತ್ರಜ್ಞಾನವಾಗಿ ಮುಂದುವರಿದಂತಹ, ವೈದ್ಯಕೀಯವಾಗಿ ಮುಂದುವರಿದಂತಹ ನಾಡು ಇದು ನಮ್ಮದು ಅಂತ ಹೇಳಿಕೊಳ್ಳುತ್ತಿರುವಂತಹ ನಾವು ಕೂಡ ಇದರಲ್ಲಿ ಪರೋಕ್ಷವಾಗಿ ಭಾಗಿಯಾಗುತ್ತಿರುವುದರ ಏನು ಪ್ರಿಯ ಸಹೋದರರೇ, ಸಹೋದರಿಯರೇ. ಹೌದು, 1400 ವರ್ಷಗಳ ಹಿಂದೆ ಜೀವಂತ ಹೆಣ್ಣು ಶಿಶುವನ್ನ ಅಗೆದು, ಗುಂಡಿ ತೆಗೆದು, ಹೊಂಡ ತೆಗೆದು ಜೀವಂತ ಶಿಶುವನ್ನ ಹೂಳುತ್ತಿದ್ದಂತಹ ಕಾಲಘಟ್ಟದಲ್ಲಿ ಆ ಹೆಣ್ಣು ಶಿಶುಗಳ ಸಂರಕ್ಷಕನಾಗಿ ಅರೇಬಿಯಾದಲ್ಲಿ ಹುಟ್ಟಿ ಬಂದಂತಹ ಮಹಾನ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಜಗತ್ತಿಗೆ ಮಾನವ ಸಂದೇಶವನ್ನ, ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದದ್ದಲ್ಲದೆ ಬೇರೇನು ಪ್ರೀತಿಯ ಸಹೋದರರೇ, ಸಹೋದರಿಯರೇ. ಆ ಪ್ರವಾದಿಗೆ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ ಒಂದು ಸೂಕ್ತದಲ್ಲಿ ಹೇಳುತ್ತಾ ಇರುವುದು ವೈದಲ್ ಮೌಊದತು ಸುಯಿಲತ್, ಆ ಜೀವಂತ ಹೂಳಲಾದ ಹೆಣ್ಣು ಮಗುವಿನೊಂದಿಗೆ ಕೇಳಲಾಗುವಾಗ ಎಂಬಂತಹ ಪ್ರಶ್ನೆಗಳನ್ನೆತ್ತಿಕೊಂಡು ದಿವ್ಯ ಕುರ್ಆನಿನ ಸೂಕ್ತ ಅವತೀರ್ಣವಾಗಿ ಪ್ರವಾದಿಯ ಅನುಯಾಯಿಗಳ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಹರಿದು ಬಂದಂತರ ಚರಿತ್ರೆಯನ್ನು ನಾವು ಚರಿತ್ರೆಯ ಪುಟಗಳಿಂದ ಓದಬೇಕಾಗಿದೆ ಪ್ರೀತಿಯ ಸಹೋದರರೇ, ಸಹೋದರಿಯರೇ. ಹೌದು, ಖಂಡಿತವಾಗಿಯೂ ಈ ನಾಡಿನ ಎಲ್ಲ ರೀತಿಯಲ್ಲಿಯೂ ಕೂಡ ಮಹಿಳೆಯರಿಗೆ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ನೀಡಿದಂತಹ, ಮಾನವೀಯ ಮೌಲ್ಯಗಳನ್ನು ಎತ್ತಿ ನೀಡಿದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮತ್ತು ದಿವ್ಯ ಕುರ್ಆನಿನ ಸಂದೇಶಗಳು ಆ ರೀತಿಯಲ್ಲಿದೆ. ನೀವು ನೋಡಿರಿ, ಕನಿಷ್ಠ ಪಕ್ಷ
ನಾವು ಆರಾಧನೆಗಳು, ಪುರುಷರು ಆರಾಧನೆಗಳು ಸಲ್ಲಿಸಿದಂತೆ ಕೂಡ ಸ್ತ್ರೀಯರಿಗೂ ಕೂಡ, ಮಹಿಳೆಯರಿಗೂ ಕೂಡ, ಹೆಣ್ಣು ಮಕ್ಕಳಿಗೂ ಕೂಡ ಆರಾಧನಾ ಸ್ವಾತಂತ್ರ್ಯವಿಲ್ಲವೇ? ಹೌದು, ಇಲ್ಲಿನ ಎಷ್ಟು ಮಸೀದಿಗಳಲ್ಲಿವೆ ಸ್ತ್ರೀಯರಿಗೆ ಆರಾಧನಾ ಸ್ವಾತಂತ್ರ್ಯ? ನಮಾಜ್ ನಿರ್ವಹಿಸುವಂತಹ ಪುರುಷರು ನಮಾಜ್ ನಿರ್ವಹಿಸಿದಂತೆ ಸ್ತ್ರೀಯರಿಗೆ ನಮಾಜ್ ನಿರ್ವಹಿಸಲಿರುವಂತಹ ಎಷ್ಟು ಮಸೀದಿಗಳು ಈ ಕೊಡಗಿನಲ್ಲಿದೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಬಹಳಷ್ಟು ವಿರಳವಾಗಿದೆ. ಅದರಲ್ಲೂ ನಾವು ಅಭಿಮಾನಪೂರ್ವಕವಾಗಿ ನಾವು ಹೇಳುತ್ತಾ ಇದ್ದೇವೆ, ಇಲ್ಲಿನ ಸಲಫಿಗಳಾಗಿದ್ದಾರೆ. ಮಸೀದಿಗಳಲ್ಲಿ ಸ್ತ್ರೀಯರಿಗೆ ಆರಾಧನಾ ಸ್ವಾತಂತ್ರ್ಯವನ್ನು, ನಮಾಜ್ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದದ್ದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 1400 ವರ್ಷಗಳ ಹಿಂದೆ ಮಕ್ಕಾದ ಮಸೀದಿಯಲ್ಲಿ, ಮದೀನಾದ ಮಸೀದಿಯಲ್ಲಿ ಸ್ತ್ರೀಯರಿಗೆ ಮುಕ್ತವಾಗಿ ಆರಾಧನಾ ಸ್ವಾತಂತ್ರ್ಯವನ್ನು ತೆರೆದಿಟ್ಟದ್ದನ್ನು ಹೃದಯಾಂತರ ಆಳದಿಂದ ಸ್ವೀಕರಿಸಿಕೊಂಡಾಗಿದೆ. ಈ ನಾಪಕ್ಲುವಿನ ಮಣ್ಣಿನಲ್ಲಿಯೂ ಕೂಡ ಈ ಮಸ್ಜಿದ್ ತೌಹೀದಿನಲ್ಲಿ ಸ್ತ್ರೀಯರಿಗೆ ಆರಾಧನಾ ಸ್ವಾತಂತ್ರ್ಯವನ್ನು ನೀಡುವಂತಹ ವಿಶೇಷವಾದ ಕೊಠಡಿಯು ಇಲ್ಲಿ ಲಭ್ಯವಿದೆ ಎಂಬುದನ್ನು ನಾವಿಲ್ಲಿ ಅಭಿಮಾನಪೂರ್ವಕವಾಗಿ ಹೇಳಲು ಹಿಂಜರಿಯುವುದಿಲ್ಲ. ಪ್ರಿಯ ಸಹೋದರರೇ, ಸಹೋದರಿಯರೇ, ಹಾಗೆ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕನ್ನು ನೀಡಿದಂತಹ ಧರ್ಮವಿದ್ದಿರದ ಇಸ್ಲಾಂ 1400 ವರ್ಷಗಳ ಹಿಂದೆ ಆ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕುಗಳಿರಲಿಲ್ಲ. 1400 ವರ್ಷಗಳ ಹಿಂದೆ ತಂದೆಯ ಪಿತ್ರಾರ್ಜಿತ ಸೊತ್ತಿನಲ್ಲಿ ಅಥವಾ ತನ್ನ ತಂದೆಯ ಸೊತ್ತಿನಿಂದ ಮಹಿಳೆಗೆ ಅವಕಾಶವಿಲ್ಲದೆ ಹೋಗಿರುವಾಗ ಆ ಸ್ವಾತಂತ್ರ್ಯವನ್ನು ನೀಡಿದ್ದು. 1400 ವರ್ಷಗಳು ಅಂದಿನ ಆ ನಾಡಿನಲ್ಲಿದ್ದರು. ವರ್ಷಗಳ 100-200 ವರ್ಷಗಳ ಹಿಂದೆ ಭಾರತದಲ್ಲಿಯೂ ಕೂಡ ಮಹಿಳೆಗೆ ಆಸ್ತಿ ಹಕ್ಕಿನ ಸ್ವಾತಂತ್ರ್ಯವಿಲ್ಲದಿರುವಾಗ ರಾಜಾ ರಾಮ್ ಮೋಹನ್ ರಾಯರ ಚರಿತ್ರೆಯನ್ನು ನಮಗೆ ನೋಡಿದಲು ಸಾಧ್ಯ. ರಾಜಾ ರಾಮ್ ಮೋಹನ್ ರಾಯರವರು ಇದಕ್ಕೆ ಎದುರಾಗಿ ಮಾತನಾಡಿದಂತಹ ವ್ಯಕ್ತಿಯಾಗಿದ್ದಾರೆ. ಭಾರತದ ಮಣ್ಣಿನಲ್ಲಿಯೂ ಕೂಡ ಆಸ್ತಿಯ ಹಕ್ಕನ್ನು ಕಡೆಗಣಿಸಿರುವಾಗ 1400 ವರ್ಷಗಳ ಹಿಂದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಂತಹ ಮಹಾನ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಮನುಷ್ಯ ಕುಲಕ್ಕೆ ನೀಡಿದಂತಹ ಅತ್ಯಂತ ಅಮೂಲ್ಯವಾದಂತಹ ಮಹಿಳೆಯರಿಗೆ ನೀಡಿದಂತಹ ಒಂದು ಸ್ವಾತಂತ್ರ್ಯವಾಗಿತ್ತು ಆಸ್ತಿಯ ಹಕ್ಕು ಎಂಬುದನ್ನು ನಾವು ಮರೆತು ಹೋಗಬಾರದು. ಹೌದು, ಖಂಡಿತವಾಗಿಯೂ ಇಸ್ಲಾಂ ಮಹಿಳೆಯರ ಹಕ್ಕುಗಳನ್ನು, ಮಹಿಳೆಯ ಸ್ವಾತಂತ್ರ್ಯವನ್ನು ಬಹಳಷ್ಟು ಗೌರವಪೂರ್ವಕವಾಗಿ ನೋಡಿಕೊಳ್ಳುತ್ತಾ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ನಾವಿಲ್ಲಿ ಆಲೋಚಿಸಬೇಕಾದ್ದೇನೆಂದರೆ, ಇಲ್ಲಿನ ಮುಸ್ಲಿಮರಾಗಿದ್ದರು, ಇಲ್ಲಿನ ಕ್ರೈಸ್ತರಾಗಿದ್ದರು, ಇಲ್ಲಿನ ಹಿಂದೂಗಳಾಗಿದ್ದರು. ಕೆಲವೊಂದು ವಿಚಾರಗಳನ್ನು ಅವರ ದೈನಂದಿನ ಆರಾಧನಾ ಕರ್ಮಗಳ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳುತ್ತಾರೆ. ಈಗ ಸ್ವಾಭಾವಿಕವಾಗಿ ಮುಸ್ಲಿಮರು ದೈನಂದಿನ ನಮಾಜ್ಗಳಲ್ಲಿ ಹೇಳುವಂತಹ ಒಂದು ಸೂರತ್ತಿನಲ್ಲಿ ಹೇಳುವಂತಹ ಒಂದು ಸೂಕ್ತವಾಗಿದೆ, ಇಹ್ದಿನ ಸಿರಾತಲ್ ಮುಸ್ತಕೀಮ್, ನನ್ನನ್ನು ನೇರವಾದ ಮಾರ್ಗದಲ್ಲಿ ಮುನ್ನಡೆಸು ಓ ರಬ್ಬೆ, ಓ ಅಲ್ಲಾಹನೇ, ಓ ಸೃಷ್ಟಿಕರ್ತನೆ ಎಂಬುದಾಗಿ. ಇನ್ನು ಅದೇ ರೀತಿಯಲ್ಲಿ ಇಲ್ಲಿನ ಕ್ರೈಸ್ತವ ಸಹೋದರರು ಹೇಳುವಂತಹ ವಿಚಾರಗಳನ್ನು ನಮಗೆ ಬೈಬಲ್ನಲ್ಲಿ ನೋಡಲು ಸಾಧ್ಯ. ಸಾತಾನನ ಕೇಳಿನಿಂದ ನನ್ನನ್ನು ರಕ್ಷಿಸು, ನಿನ್ನ ರಾಜ್ಯವು ಇಲ್ಲಿ ಬರಲಿ ಎಂಬುದಾಗಿ ಹೇಳುವಂತಹ ಆ ಒಂದು ಪದಪ್ರಯೋಗಗಳನ್ನು ನಮಗೆ ವಚನಗಳನ್ನು ನೋಡಲು ಸಾಧ್ಯ. ಇನ್ನು ಅದೇ ರೀತಿಯಲ್ಲಿ ಹಿಂದೂ ಸಹೋದರರು ಹೇಳುವಂತಹ ಒಂದು ಶ್ಲೋಕದಲ್ಲಿ ನಮಗೆ ನೋಡಲು ಸಾಧ್ಯ. ಓಂ ಭೂರ್ಭುವಸ್ವಃ ತತ್ಸವಿದುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿಂ ಧಿಯೋ ಯೋ ನ ಪ್ರಚೋದಯಾತ್. ಅಲ್ಲಿ ಹೇಳುವಂತಹ ವಿಚಾರ, ಓ ಆದಿಯಲ್ಲೇ ಇದ್ದವನೇ,
ಆಕಾಶವನ್ನು ಸೃಷ್ಟಿಸಿದ, ಭೂಮಿಯನ್ನು ಸೃಷ್ಟಿಸಿದ, ಆಕಾಶ ಮತ್ತು ಭೂಮಿಯ ಮಧ್ಯೆ ಇರುವವುಗಳನ್ನು ಸೃಷ್ಟಿಸಿದ, ಮತ್ತು ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿರುವಂತಹ, ಈ ಭೂಮಿಯಲ್ಲಿರುವಂತಹ ಎಲ್ಲವುಗಳಿಗೂ ಕೂಡ ಜೀವನಾಧಾರವನ್ನು, ಆಹಾರವನ್ನು ನೀಡುವ ನಿನ್ನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ, ನನಗೆ ಜ್ಞಾನೋದಯವನ್ನು, ವಿವೇಕವನ್ನು ನೀಡು. ಇದು ಎಲ್ಲರೂ ಹೇಳುವಂತಹ ವಿಚಾರ. ಆಯಾ ಧರ್ಮಗಳಲ್ಲಿ ಅವರವರ ನಂಬಿಕೆಗಳಿಂದ ಇರುವವರು ಹೇಳಿಕೊಳ್ಳುತ್ತಿರುವಂತಹ ಪ್ರಾರ್ಥನೆಗಳಾಗಿವೆ. ಆದರೆ ಯಾವತ್ತಾದರೂ ನಾವು ಈ ಪ್ರಾರ್ಥನೆಗಳನ್ನು ಹೇಳಿಕೊಳ್ಳುವುದರ ಜೊತೆಗೆ ನಮ್ಮ ಹರಕೆಗಳು, ಪೂಜೆ ಪುರಸ್ಕಾರಗಳು, ಬಲಿದಾನಗಳು, ನೇರ್ಚೆಗಳು, ದುವಾಗಳು ಇನ್ನು ಸಮರ್ಪಿಸಲ್ಪಡುತ್ತಾ ಇರುವುದು ನನ್ನನ್ನು ಸೃಷ್ಟಿಸಿದ, ನನ್ನ ಪೂರ್ವಜರನ್ನು ಸೃಷ್ಟಿಸಿದ, ನನ್ನ ತಂದೆ ತಾಯಿಗಳನ್ನು ಸೃಷ್ಟಿಸಿದ, ಆಕಾಶವನ್ನು ಸೃಷ್ಟಿಸಿದ, ಭೂಮಿಯನ್ನು ಸೃಷ್ಟಿಸಿದ, ಸೂರ್ಯಚಂದ್ರಾದಿ ನಕ್ಷತ್ರ ತಾರೆಗಳನ್ನು ಸೃಷ್ಟಿಸಿದ, ಏಕಕೋಶ ಜೀವಿಯಾದ ಅಮೀಬಾದಿಂದ ಹಿಡಿದು ಬಹುಕೋಶ ಜೀವಿಗಳಾದ ನೀಲ ತಿಮಿಂಗಲಗಳನ್ನು ಸೃಷ್ಟಿಸಿದ, ಇನ್ನು ಅದೇ ರೀತಿಯಲ್ಲಿ ಕಾಡಿನಲ್ಲಿ ಸಿಂಹದ ಗರ್ಜನೆಯನ್ನು, ಚಿರತೆಯ ಗರ್ಜನೆಯನ್ನು, ಹುಲಿಯನ್ನು ನೋಡಿ ಹೆದರು ಬೆದರಿ ಓಡುತ್ತಿರುವಂತಹ ಜಿಂಕೆಯನ್ನು ಸೃಷ್ಟಿಸಿದ, ಆ ಜಿಂಕೆಯನ್ನು ಅಟ್ಟಾಡಿಸಿಕೊಂಡು ಬರುವಂತಹ ಹುಲಿ ಚಿರತೆಗಳನ್ನು ಸೃಷ್ಟಿಸಿದ, ಆಕಾಶಗಳನ್ನು ಸೃಷ್ಟಿಸಿದ, ಎಲ್ಲವನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನನ್ನಾಗಿದೆಯೇ ನಾವು ಆರಾಧಿಸುತ್ತಾ ಇರುವುದು ಎಂಬುದರ ಕುರಿತು ನಾವು ಆಲೋಚಿಸಬೇಕಾದಂತಹ ಅನಿವಾರ್ಯತೆ ಈ ಹಿಂದಿನ ಕಾಲಘಟ್ಟಗಳಿಗಿಂತೆಲ್ಲ ಇಂದು ಅನಿವಾರ್ಯ ಇದೆ ಪ್ರೀತಿಯ ಸಹೋದರರೇ. ಯಾಕೆಂದರೆ ನೀವು ನೋಡಿರಿ, ನಮ್ಮ ಮನೆಗಳಲ್ಲಿ ಬೆಕ್ಕು ಇದೆ, ಪ್ರಾಣಿಗಳಿದೆ. ಈ ಬೆಕ್ಕಿನ ಬೆಕ್ಕು ಮರಿ ಹಾಕಿರುವುದನ್ನು ನಾವು ನೋಡಿದ್ದೇವೆ. ಈ ಬೆಕ್ಕು ಮರಿ ಹಾಕಿದಂತಹ ಸಂದರ್ಭದಲ್ಲಿ ಈ ಬೆಕ್ಕಿನ ಮರಿಯನ್ನು ಕರೆದು ಅದರ ತಾಯಿ ಬೆಕ್ಕು ಹಾಲುಣಿಸುವುದನ್ನು ನಾವು ನೋಡುವುದಿಲ್ಲ. ಬದಲಾಗಿ ಮರಿಬೆಕ್ಕು ತನ್ನ ತಾಯಿಯ ಬಳಿ ತೆರಳಿ ಅದರ ಎದೆಯ ಹಾಲಿನ ಆ ತೊಟ್ಟುಗಳನ್ನು ಹುಡುಕಿಕೊಂಡು ಅಲ್ಲಿ ಹೋಗಿ ಹಾಲು ಕುಡಿಯುವುದನ್ನು ನಾವು ನೋಡಿದ್ದೇವೆ. ಆದರೆ ನಮ್ಮ ಮನುಷ್ಯರ ಮಕ್ಕಳಾಗಿ ಅಲ್ಲ. ನಾವು ನೋಡಿರಬಹುದು ನಮ್ಮ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು, ಅದೇ ರೀತಿಯಲ್ಲಿ ನಮ್ಮ ಸಿಸ್ಟರ್ನ ಮಕ್ಕಳನ್ನು, ಅಕ್ಕ ತಂಗಿಯರ ಮಕ್ಕಳನ್ನು, ಇತರ ಅಣ್ಣಂದಿರ ಮಕ್ಕಳನ್ನು, ತಮ್ಮಂದಿರ ಮಕ್ಕಳನ್ನು ನಾವು ನೋಡಿರ್ಬೋದು. ಆ ಮಗುವಿಗೆ ಏನೂ ಗೊತ್ತಿರುವುದಿಲ್ಲ, ಬೆಕ್ಕಿನ ಮರಿಯಷ್ಟು ಜ್ಞಾನವೂ ಕೂಡ ಇಲ್ಲ. ನಾನು ಎದೆ ಹಾಲನ್ನು, ತಾಯಿಯ ಎದೆ ಹಾಲನ್ನು ಹೇಗೆ ಕುಡಿಯಬೇಕು ಎಂಬುದರ ಕೂಡ ಪರಿಜ್ಞಾನ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ತಾಯಿ, ಉಮ್ಮ ತನ್ನ ಮಗುವನ್ನು ಎದೆಗೆ ಅಪ್ಪಿ ಹಿಡಿದು ಆ ಎದೆ ಹಾಲನ್ನು ಕುಡಿಸುವಂತಹ ಆ ಒಂದು ಸಂದರ್ಭಗಳನ್ನು ನಾವು ನೋಡಿದವರಾಗಿದ್ದೇವೆ. ಅದನ್ನಾಗಿದೆ ಕುರ್ಆನ್ ಕಲಿಸಿಕೊಡುತ್ತಾ ಇರುವುದು. ವಲ್ಲಾಹು ಅಖ್ರಜಕುಂ ಮಿನ್ ಬುತೂನಿ ಉಮ್ಮಹಾತಿಕುಂ ಲಾ ತಅಲಮೂನ ಶೈಆ ವಜಅಲ ಲಕುಮುಸ್ ಸಮಅ ವಲ್ ಅಬ್ಸಾರ ವಲ್ ಅಫಿದ ಲಅಲ್ಲಕುಂ ತಶ್ಕುರೂನ್. 16ನೇ ಅಧ್ಯಾಯ 78ನೇ ಸೂಕ್ತದಲ್ಲಿ ಅಲ್ಲಾಹನು ಕಲಿಸಿಕೊಡುತ್ತಾ ಇರುವುದು. ವಲ್ಲಾಹು ಅಖ್ರಜಕುಂ, ನಿಮ್ಮನ್ನು ನಾನು ಹೊರತಂದಿರುತ್ತೇನೆ. ಏನೂ ತಿಳಿಯದ ಒಂದು ಅವಸ್ಥೆಯಲ್ಲಾಗಿದೆ ನಿಮ್ಮನ್ನು ನಾನು ಹೊರತಂದಿರುವುದು. ಅಂದರೆ ಕನಿಷ್ಠ ಪಕ್ಷ ಎದೆ ಹಾಲನ್ನು ಕುಡಿಯಲು ಕೂಡ ಗೊತ್ತಿಲ್ಲದ ಒಂದು ಸ್ಥಿತಿಗತಿಯಲ್ಲಾಗಿದೆ ನಮ್ಮ ಜನನವಾಗಿರುವಾಗ. ತದನಂತರ ಕುರ್ಆನ್ ಕಲಿಸಿಕೊಡುತ್ತಾ ಹೇಳ್ತಾ ಇದೆ, ನಿಮಗೆ ನಾನು ಕೆಲವೊಂದು ಗಿಫ್ಟ್ಗಳನ್ನು ನೀಡಿದ್ದೇನೆ. ವಲ್ಲಾಹು ಅಖ್ರಜಕುಂ ಮಿನ್ ಬುತೂನಿ ಉಮ್ಮಹಾತಿಕುಂ ಲಾ ತಅಲಮೂನ ಶೈಆ ವಜಅಲ ಲಕುಮುಸ್ ಸಮಅ ವಲ್ ಅಬ್ಸಾರ ವಲ್ ಅಫಿದ. ನಿಮಗೆ ಕೇಳಲಿರುವಂತಹ ಶ್ರವಣ ಶಕ್ತಿಯನ್ನ, ನೋಡಲಿರುವಂತಹ ದೃಷ್ಟಿಶಕ್ತಿಯನ್ನ, ಅದೇ ರೀತಿ ಹೃದಯವನ್ನ ದಯಪಾಡಿಸಿದವನು ನಾನಾಗಿರುತ್ತೇನೆ. ಯಾಕೆಂದರೆ ಲಅಲ್ಲಕುಂ ತಶ್ಕುರುನ್, ನನಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರ. ನೀವು ನೋಡಿರಿ, ಕಿವಿಯ
ನನ್ನ ಮಾತುಗಳನ್ನು ನೀವು ಕೇಳುವುದಾದಲ್ಲಿ, ನಾನು ಇಲ್ಲಿ ಮಾತನಾಡಿದಾಗ ಈ ಮೈಕ್ರೋಫೋನ್ನ ಮೂಲಕ ಅದು ಪ್ಲಸ್ ಮೈನಸ್ ಅನ್ನು ಉಂಟು ಮಾಡಿಕೊಂಡು ಆ ಪ್ಲಸ್ ಮೈನಸ್ ಆಂಪ್ಲಿಫೈಯರ್ಗೆ ತಾಗಿ ಅಲ್ಲಿಯೂ ಕೂಡ ಮಾರ್ಪಾಡು ಹೊಂದಿ ಈ ಬಾಕ್ಸ್ನ ಮೂಲಕ ನೀವು ಕೇಳುತ್ತಿರುವಾಗ ಅದನ್ನು ವ್ಯವಸ್ಥಿತವಾಗಿ ಗ್ರಹಿಸಿದಂತಹ ನಮ್ಮ ಕಿವಿಯ ತಮಟೆಗಳು ಅದನ್ನು ವ್ಯವಸ್ಥಿತವಾಗಿ ನಮಗೆ ಕೇಳುವಂತಹ ಆ ಒಂದು ಪ್ರಕ್ರಿಯೆ ನಮ್ಮ ಕಿವಿಯಲ್ಲಿ ನಡೆಯುತ್ತಾ ಇರುವುದರ ಮೂಲಕ ನಾವು ಕೇಳುವುದಾದಲ್ಲಿ, ಈ ಒಂದು ಮಹತ್ತರವಾದಂತಹ ಅಂಗವನ್ನು ನೀಡಿದಂತಹ ನಾನಿಲ್ಲಿ ನಿಲ್ಲುವುದಾದರೆ ನನ್ನ ಬ್ಯಾಲೆನ್ಸನ್ನು ಕೀಪ್ ಮಾಡುವುದು ನನ್ನ ಕಿವಿಯ ಭಾಗವಾಗಿದೆ ಎಂದು ಇಂದಿನ ಆಧುನಿಕ ವೈದ್ಯಕೀಯ ವಿಜ್ಞಾನವು ಸಾರಿರುವಾಗ, ಪ್ರಿಯ ಸಹೋದರರೇ ಸಹೋದರಿಯರೇ, ಈ ಕಿವಿಯನ್ನು ನಮಗೆ ದಯಪಾಲಿಸಿದ, ಈ ಶ್ರವಣ ಶಕ್ತಿಯನ್ನು ದಯಪಾಲಿಸಿದಂತಹ, ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಸೃಷ್ಟಿಕರ್ತನಾದ ಅಲ್ಲಾಹನಿಗಾಗಿದೆಯೇ ನಮ್ಮ ಹರಕೆಗಳು, ಪೂಜೆ ಪುರಸ್ಕಾರಗಳು, ಬಲಿದಾನಗಳು, ವರೆಣ್ಯಗಳು, ಶರಣ್ಯಗಳು ನಾವು ಸಮರ್ಪಿಸುತ್ತಾ ಇರುವುದು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಇನ್ನು ಅದೇ ರೀತಿಯಲ್ಲಿ ನಾವು ನೋಡಲಿರುವಂತಹ ದೃಷ್ಟಿಶಕ್ತಿ, ನಾವು ಸಾಧಾರಣ ಮೊಬೈಲ್ನಲ್ಲಿ ಒಂದು ಚಿತ್ರವನ್ನು ಹಿಡಿಯುವುದಾದಲ್ಲಿ ಅದರ ಝೂಮ್ ಇನ್ ಝೂಮ್ ಔಟ್ ಮಾಡ್ತೇವೆ. ಈ ಕ್ಯಾಮರಾ, ನನ್ನ ಮುಂದೆ ಇರುವಂತಹ ಈ ಕ್ಯಾಮರಾ ವ್ಯವಸ್ಥಿತವಾಗಿ ಝೂಮ್ ಇನ್ ಝೂಮ್ ಔಟ್ ಮಾಡಿಕೊಂಡಾಗಿದೆ. ಇಲ್ಲಿನ ಕ್ಯಾಮರಾಮ್ಯಾನ್ ಇಲ್ಲಿನ ವಿಡಿಯೋವನ್ನು ಗ್ರಹಿಸುತ್ತಿರುವಾಗ, ಪ್ರಿಯ ಸಹೋದರರೇ ಸಹೋದರಿಯರೇ, ನೀವು ಪರಸ್ಪರ ನಿಮ್ಮ ಹತ್ತಿರದವರ ಕಣ್ಣನ್ನು ನೋಡಿರಿ. ಆತನು ದೂರ ನೋಡುವಾಗ, ಆತನು ಹತ್ತಿರ ನೋಡುವಾಗ ಕಣ್ಣಿನಲ್ಲಿರುವಂತಹ ಬದಲಾವಣೆಯ ಆ ಒಂದು ಪ್ರಕ್ರಿಯೆಯನ್ನು ನೋಡಿರಿ. ಒಂದು ವೇಳೆ ಆ ವ್ಯವಸ್ಥಿತವಾಗಿ ಝೂಮ್ ಇನ್ ಝೂಮ್ ಔಟ್ ಆಗುವಂತಹ ಆ ವ್ಯವಸ್ಥೆಯನ್ನು ಉಂಟು ಮಾಡಿದವನಾರು. ಇನ್ನು ಅದೇ ರೀತಿಯಲ್ಲಿ ನಾವು ಬೈಕಿನಲ್ಲಿ ಸಂಚರಿಸುವವರಾಗಿದ್ದಾರೆ, ಸೈಕಲ್ಗಳಲ್ಲಿ ಸಂಚರಿಸುವಾಗ ಒಂದು ವೇಳೆ ಗಾಳಿಯು ಬಂದು ನಮ್ಮ ಕಣ್ಣಿಗೆ ಯಾವುದಾದರೂ ಕಶ್ಮಲಗಳು ಸೇರಿದ್ದೇ ಆದಲ್ಲಿ ಆಗಲೇ ನಮ್ಮ ಕಣ್ಣಿಗೆ ಯಾವುದೇ ತೊಂದರೆ ಉಂಟಾಗದಿರಲಿ ಎಂದು ನಮ್ಮ ಕಣ್ಣಿನಲ್ಲಿ ಕಣ್ಣೀರನ್ನಿಟ್ಟುಕೊಂಡು ನಮ್ಮ ಕಣ್ಣಿಗೆ ಯಾವುದಾದರೂ ಕಶ್ಮಲಗಳು ಬಿದ್ದ ಕೂಡಲೇ ನಮಗೆ ತಿಳಿಯದ ರೀತಿಯಲ್ಲಿ ನಮ್ಮ ಕಣ್ಣಿನಲ್ಲಿ ಕಣ್ಣೀರು ಬರ್ತದೆ. ಆ ಕಣ್ಣೀರು ಬಂದ ನಂತರ ಆ ಕಶ್ಮಲಗಳು ಅಥವಾ ಕಸ ನಮ್ಮ ಕೆಳಭಾಗಕ್ಕೆ, ಕಣ್ಣಿನ ಕೆಳಭಾಗಕ್ಕೆ ಬಂದು ಸೇರಿದಾಗ ನಾವು ನಮ್ಮ ಕಿರುಬರಳೆತ್ತಿಕೊಂಡು ಅದನ್ನು ತೆಗೆದು ಹೊರಗೆ ಚೆಲ್ಲುವಾಗ, ಹೊರ ಹಾಕುವಾಗ ವ್ಯವಸ್ಥಿತವಾಗಿ ನಮ್ಮ ಕಣ್ಣಿನ ಬಗ್ಗೆ, ನಮ್ಮ ಕಣ್ಣು ಯಾವುದೇ ರೀತಿಯಲ್ಲಿ ದೋಷ ಉಂಟಾಗಬಾರದು ಎಂಬ ರೀತಿಯಲ್ಲಿ ಮಹಾ ಅನುಗ್ರಹವನ್ನು ನೀಡಿದಂತಹ, ಕರುಣೆಯನ್ನು ನೀಡಿದಂತಹ, ಕಾರುಣ್ಯವನ್ನು ನೀಡಿದಂತಹ ಆ ಮಹಾನ್ ಶಕ್ತಿಯಾದ, ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಆ ಸೃಷ್ಟಿಕರ್ತನನ್ನಾಗಿದೆಯೇ ನಾವು ಆರಾಧಿಸುತ್ತಾ ಇರುವುದು. ನಮ್ಮ ಹರಕೆಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಬಲಿದಾನಗಳನ್ನು, ಹರಕೆಗಳನ್ನು ಸಮರ್ಪಿಸುತ್ತಾ ಇರುವುದು ನಾವು ಅವನಿಗಾಗಿದೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ನಮ್ಮ ಹೃದಯವನ್ನು ಯಾರಾಗಿದೆ ಉಂಟು ಮಾಡಿದ್ದು? ನಾವಿಲ್ಲಿ ನೋಡಿರಬಹುದು ಕೆಲವೊಂದು ಕಾರ್ಖಾನೆಗಳಿವೆ. ಆ ಕಾರ್ಖಾನೆಗಳಲ್ಲಿ ಕೆಲವೊಮ್ಮೆ 3 ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಖಾನೆಗಳಿರಬಹುದು. ಈ 3 ಶಿಫ್ಟ್ಗಳಲ್ಲಿ ಕೆಲಸ ಮಾಡುವುದಾದರೂ ಕೂಡ ಆ ಕಾರ್ಖಾನೆಗಳಲ್ಲಿರುವಂತಹ, ಫ್ಯಾಕ್ಟ್ರಿಗಳಲ್ಲಿರುವಂತಹ ಯಂತ್ರಗಳಿಗೆ ಕೆಲವೊಮ್ಮೆ ಅರ್ಧ ಗಂಟೆಗಳಷ್ಟು ಅಥವಾ 1 ಗಂಟೆಗಳಷ್ಟು ರೆಸ್ಟನ್ನು ನೀಡಲಾಗುತ್ತದೆ. ಯಾಕೆಂದರೆ ಆ ಯಂತ್ರವು ಒಡೆದು ಹೋಗಲಿರಲಿ ಎಂದು, ಅಥವಾ ಬದಲಿ ಯಂತ್ರವನ್ನು ಮಾರ್ಪಾಡು ಮಾಡಿರುವಾಗ, ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಾವು ಆಲೋಚಿಸಬೇಕು. ನಾವು ನಮ್ಮ ತಾಯಿಯ ಉದರದೊಳಗೆ 22ನೇ ದಿನದಿಂದ ಆರಂಭವಾದ ಹೃದಯದ ಮಿಡಿತ, ಆ ಹೃದಯದ ಮಿಡಿತವು ನಿಂತದ್ದೇ ಆದಲ್ಲಿ ನಮ್ಮನ್ನು ಮತ್ತೆ ಕರೆಯುವುದು ಮೈಯತ್ತೆಂತಾಗಿದೆ, ಶವ ಎಂಬುದಾಗಿದೆ. ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಮ್ಮ ಹೃದಯ ಮಿಡಿತ ಮರಣದವರೇ ಆಗಿರುವಾಗ ನಮ್ಮ ಈ ಹೃದಯವು ನಮ್ಮ ನರನಾಡಿಗಳಿಗೆ ಗಂಟೆಯೊಂದಕ್ಕೆ 300 ಲೀಟರ್ನಷ್ಟು ರಕ್ತವನ್ನು ಅದು ಪಂಪ್ ಮಾಡುತ್ತಿರುವುದಾದಲ್ಲಿ, ಅದು ಹೌದು, ಖಂಡಿತವಾಗಿಯೂ 6,000ದಷ್ಟಿರುವಂತಹ ಮೈಲಿಗಳಷ್ಟಿರುವಂತಹ ಆ ನರನಾಡಿಗಳ ಉದ್ದವನ್ನು ನಾವು ತೆರೆದಿಟ್ಟದ್ದೇ ಆದಲ್ಲಿ 6,000ಕ್ಕೂ ಮಿಕ್ಕಿ ಮೈಲಿನಷ್ಟು ಉದ್ದವಿರುವಾಗ
96,000ಕ್ಕೂ ಮಿಕ್ಕಿ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿ ಇರುವಾಗ ಈ ಒಂದು ಭೂಗೋಳವನ್ನು ಅದರ 2 ಸುತ್ತಿನಷ್ಟು ನಮ್ಮ ನರನಾಡಿಗಳನ್ನು ಸುತ್ತಲಿಟ್ಟಂತಹ ಪೈಪತ ಆದಂತಹ ನರನಾಡಿಗಳಿಗೆ ನಮ್ಮ ರಕ್ತ ಸಂಚಾರ ಪ್ರಕ್ರಿಯೆಯನ್ನು ನಡೆಸುತ್ತಿರುವಂತಹ ಈ ಹೃದಯ ಒಂದು ನಿಮಿಷವೂ ಕೂಡ ಇಷ್ಟರವರೆಗೆ ನನಗೆ 46 ವರ್ಷವಾಗಿರುವಾಗ, ನಿಮಗೆ 55, 18, 23, 10, 12, 6, 7 ವರ್ಷಗಳಲ್ಲಿರುವಾಗ 22ನೇ ದಿನದಿಂದ ತಾಯಿಯ ಉದರದ ಒಳಗಿನಿಂದ ಆ ಗರ್ಭಪಾತ್ರೆಯಿಂದ ಆರಂಭವಾದಂತಹ ಮಿಡಿತವನ್ನ ನಿಯಂತ್ರಿಸುತ್ತಿರುವಂತಹ ಆ ಸೃಷ್ಟಿಕರ್ತನಿಗಾಗಿದೆಯೇ ನಮ್ಮ ಹರಕೆಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಬಲಿದಾನಗಳನ್ನು ನಾವು ಸಮರ್ಪಿಸುತ್ತಾ ಇರೋದು ಎಂಬುದರ ಕುರಿತು ನಾವು ಆಲೋಚಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಹಾಗಿರುವಾಗ ಇವನನ್ನು ಮಾತ್ರ ಆರಾಧಿಸಬೇಕಾಗಿದೆ. ವ ಇಲಾಹುಕುಂ ಇಲಾಹುನ್ ವಾಹಿದ್ ಲಾ ಇಲಾಹ ಇಲ್ಲಾ ಹುವರ್ ರಹ್ಮಾನುರ್ ರಹೀಮ್. ಆ ಪರಮದಯಾಮಯನು ಕರುಣಾನಿಧಿಯೂ ಆದಂತಹ ಅಲ್ಲಾಹನಲ್ಲದೆ ಒಬ್ಬ ಆರಾಧ್ಯನು ನಮಗಾಗಲಿ ನಿಮಗಾಗಲಿ ಇಲ್ಲ ಎಂದು ಸಾರಿ ಸಾರಿ ಹೇಳಿರುವಾಗ, ಪ್ರೀತಿಯ ಸಹೋದರರೇ, ಹಿರಣ್ಯ ಗರ್ಭ ಸಮವರ್ತದಾಗ್ರೆ ಭೂದಸ್ಯ ಜಾದ ಪದಿರೇಗಾಸಿ ಸದಾಚಾರ ಪೃಥ್ವೀಂ ದ್ವಾಮುದೇಮಾಂ ಕಸ್ಮೈ ದಾವಾಯ ಹವಿಷಾವಿದೇಮಾಂ. ಹೌದು, ಖಂಡಿತವಾಗಿಯೂ ಈ ಜಗತ್ತನ್ನು ನಿಯಂತ್ರಿಸಿ ಪರಿಪಾಲಿಸುತ್ತಿರುವಂತಹ ಆ ಸೃಷ್ಟಿಕರ್ತನಿಗೆ ಮಾತ್ರ ನಿಮ್ಮ ವರೆಣ್ಯಗಳು, ಶರಣ್ಯಗಳು ಸಮರ್ಪಿತವಾಗಬೇಕು ಎಂದು ಕರೆ ನೀಡಿರುವಾಗ, ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ಈ ನಾಡಿನ ಹಿಂದೂಗಳೇ, ಕ್ರೈಸ್ತರೇ, ಮುಸಲ್ಮಾನರೇ, ನಮ್ಮನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನಿಗಾಗಿದೆ ನಮ್ಮ ಎಲ್ಲ ಹರಕೆಗಳನ್ನು, ಪೂಜಾ ಪುರಸ್ಕಾರಗಳನ್ನು, ಬಲಿದಾನಗಳನ್ನು ಸಮರ್ಪಿಸಬೇಕಾದುದು ಅವನಿಗೆ ಮಾತ್ರವೇ ಆಗಿರಬೇಕೆಂದು ಗ್ರಂಥಗಳು ಸಾಲಿ ಹೇಳುತ್ತಿರುವಾಗ, ಹೌದು, ಬೈಬಲ್ ಒಂದು ಕಡೆ ಹೇಳುತ್ತಾ ಇದೆ. ಬೈಬಲ್ನ ಪುಟಗಳನ್ನು ತೆರೆದು ನೋಡುವಾಗ ಮೇಲಿನ ಆಕಾಶಗಳಲ್ಲಾಗಲಿ ಕೆಳಗಿನ ಭೂಮಿಯಲ್ಲಾಗಲಿ ಯಾವುದೇ ಒಂದರ ವಿಗ್ರಹವನ್ನು ಉಂಟು ಮಾಡಕೂಡದು ಎಂದು ಕಲಿಸಿಕೊಡುತ್ತಿರುವಾಗ, ಪ್ರಿಯ ಸಹೋದರರೇ, ನತಸ್ಯ ಪ್ರತಿಮಾ ಅಸ್ತಿ, ಅವನಿಗೆ ಯಾವುದೇ ಹೋಲಿಕೆ ರೂಪಗಳಾಗಲಿ ವಿಗ್ರಹ ರೂಪಗಳಾಗಲಿ ಇಲ್ಲ ಎಂದು ಕಲಿಸಿಕೊಡುತ್ತಿರುವಾಗ, ಹಿಂದೂ ವೇದಾಂತ ಬ್ರಹ್ಮಸೂತ್ರ ಕಲಿಸಿಕೊಡುತ್ತಿರುವಾಗ, ಪ್ರಿಯ ಸಹೋದರರೇ, ಸಹೋದರಿಯರೇ, ಇನ್ನು ಅದೇ ರೀತಿಯಲ್ಲಿ ಕುರ್ಆನ್ ವ್ಯತ್ಯಸ್ತವಾದ ಸೂಕ್ತಗಳ ಮೂಲಕ ಈ ಒಂದು ವಿಚಾರಗಳನ್ನು ಮುಂದಡಿ ಇಡುತ್ತಿರುವಾಗ, ನಾವು ಆರಾಧಿಸಬೇಕಾದಂತಹ ಆ ಆರಾಧ್ಯನು ಯಾರಾಗಿರಬೇಕು? ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇಂದು ನಾವು ಆರಾಧಿಸುತ್ತಾ ಇರುವುದನ್ನು ಯಾರು? ಒಂದು ವೇಳೆ ಈ ನಾಡಿಗೆ ಯಾರಾದರೂ ಬಂದು, ಒಬ್ಬ ಮುಸಲ್ಮಾನ ಬಂದು, ನೀವು ಇಲ್ಲಿನ ಹಿಂದೂ ಸಹೋದರರೊಂದಿಗೆ ಅಥವಾ ಕ್ರೈಸ್ತವ ಸಹೋದರರೊಂದಿಗೆ ನೀವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಕರೆದು ಪ್ರಾರ್ಥಿಸಬೇಕು ಎಂದು ಹೇಳಿದಾಗ, ಸ್ವಾಭಾವಿಕವಾಗಿ ಅವರು ಹೇಳಬಹುದು, ಅದು ನಮ್ಮ ದೇವರಲ್ಲ, ನಮ್ಮ ಆರಾಧ್ಯರಲ್ಲ. ಇನ್ನು ಒಂದು ವೇಳೆ ಒಬ್ಬ ಕ್ರೈಸ್ತವ ಸಹೋದರ ಬಂದು ಇಲ್ಲಿನ ಮುಸಲ್ಮಾನರೊಂದಿಗೂ ಇಲ್ಲಿನ ಹಿಂದೂಗಳೊಂದಿಗೂ ನೀವು ಜೀಸಸ್ ಕ್ರೈಸ್ತರನ್ನು ಆರಾಧಿಸಬೇಕು ಎಂದು ಕರೆ ನೀಡಿದರೆ, ಸ್ವಾಭಾವಿಕವಾಗಿ ಇಲ್ಲಿನ ಮುಸಲ್ಮಾನರು, ಹಿಂದೂ ಸಹೋದರರು ಹೇಳುವರು, ಅದು ನಮ್ಮ ದೇವರಲ್ಲ. ಇನ್ನು ಇಲ್ಲಿಯ ಒಬ್ಬ ಹಿಂದೂ ಸಹೋದರನು ಬಂದು ನೀವು ಇಲ್ಲಿನ ಮುಸ್ಲಿಮರೊಂದಿಗೂ ಇಲ್ಲಿನ ಕ್ರೈಸ್ತರೊಂದಿಗೂ ನೀವು ಶ್ರೀರಾಮಚಂದ್ರನನ್ನು ಆರಾಧಿಸಬೇಕು ಎಂದು ಹೇಳಿದರೆ, ಸ್ವಾಭಾವಿಕವಾಗಿ ಇಲ್ಲಿನ ಮುಸ್ಲಿಮರು, ಕ್ರೈಸ್ತರು ಹೇಳುತ್ತಾರೆ, ಅದು ನಮ್ಮ ದೇವರಲ್ಲ, ಅವರು ನಮ್ಮ ದೇವರಲ್ಲ. ಹಾಗಾದರೆ ದೇವರು ಯಾರು? ನೀವು ನೋಡಿರಿ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು 1400 ವರ್ಷಗಳ ಹಿಂದೆ ಅರೇಬಿಯಾದ ಭೂಮಿಯಲ್ಲಿ ಆಮಿನ ಮತ್ತು ಅಬ್ದುಲ್ಲರ ದಂಪತಿಯ ಪುತ್ರನಾಗಿ ಅರೇಬಿಯಲ್ಲಿ ಜನಿಸಿ ಬಂದಿರುವಾಗ, ಆ ಅರೇಬಿಯಾದಲ್ಲಿ ಅವರ ತಾಯಿ ಆಮಿನ ಇದ್ದರು. ಅಲ್ಲಿ ಮರುಭೂಮಿ ಇತ್ತು, ಮರುಭೂಮಿಯಲ್ಲಿ ಮರಳಿತ್ತು, ಹೊಯ್ಗೆ ಇತ್ತು, ಆಕಾಶವಿತ್ತು, ಆಕಾಶದಲ್ಲಿ ಸೂರ್ಯನಿದ್ದ, ಚಂದ್ರನಿದ್ದ. ಹಾಗಾದರೆ ಈ ಆಕಾಶ, ಚಂದ್ರ, ಸೂರ್ಯ, ಭೂಮಿ ಇವುಗಳ ಯಾವುದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸೃಷ್ಟಿಸದೇ ಇರುವಾಗ
ಅವುಗಳೆಲ್ಲವನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಯಾರು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಲ್ಲಿ ತನ್ನ ಜನತೆಗೆ ಕರೆ ನೀಡಲು ಕುರ್ಆನ್ ಕಲಿಸಿಕೊಡುತ್ತಾ ಇದೆ. ಕುಲ್ ಇನ್ನಮಾ ಅದುಉ ರಬ್ಬಿ ವಲಾ ಉಶ್ರಿಕು ಬಿಹಿ ಅಹದ. ಸೂರಾ ಜಿನ್ 72ನೇ ಅಧ್ಯಾಯ 20ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು, ನಾನು ನನ್ನ ಪ್ರಭುವಿನೊಂದಿಗೆ ಮಾತ್ರ ಆರಾಧಿಸುವನು, ಅವನೊಂದಿಗೆ ಯಾರನ್ನು ಕೂಡ ಸಹಭಾಗಿಗಳನ್ನು ಮಾಡುವುದಿಲ್ಲ ಎಂದು ಕಲಿಸಿಕೊಡುತ್ತಿರುವಾಗ, ಪ್ರಿಯ ಸಹೋದರರೇ ಸಹೋದರಿಯರೇ, ಎಷ್ಟು ಮಹತ್ವಪೂರ್ಣವಾಗಿ ಯಾರಿಗೂ ಕೂಡ ಭೇದ ಭಾವವಿಲ್ಲದೆ, ಯಾರಿಗೂ ಕೂಡ ತೊಂದರೆ ಇಲ್ಲದೆ ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನು ಪರಿಚಯಿಸಿಕೊಡುತ್ತಿರುವಾಗ, ಇನ್ನು ಜೀಸಸ್ ಕ್ರೈಸ್ತರಲ್ಲಿ ಒಬ್ಬರು ಸ್ವಾಮಿಗಳೊಬ್ಬರು ಬಂದು ಕೇಳುತ್ತಾರೆ. ಅವರು ಬಂದು ಕೇಳಿದಂತಹ ಸಂದರ್ಭದಲ್ಲಿ ದೈವಾಜ್ಞೆಗಳಲ್ಲಿ ಒಂದನೇ ದೈವಾಜ್ಞೆ ಯಾವುದೆಂದು ಕೇಳಿದಂತಹ ಸಂದರ್ಭದಲ್ಲಿ ಜೀಸಸ್ ಕ್ರೈಸ್ಟ್ ಅವರಿಗೆ ಉತ್ತರವಾಗಿ ನೀಡುತ್ತಾರೆ, ಓ ಇಸ್ರಾಯಿಲೇ ಕೇಳು, ನಮ್ಮ ದೇವನಾದ ಕರ್ತನು ಏಕೈಕ ಕರ್ತನಾಗಿರುತ್ತಾನೆ. ಅವನನ್ನು ನೀನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದು ದೈವಾಜ್ಞೆಗಳಲ್ಲಿ ಒಂದನೇ ದೈವಾಜ್ಞೆಯಾಗಿದೆ ಎಂದು ಕಲಿಸಿಕೊಡುತ್ತಿರುವಾಗ, ಅಲ್ಲಿ ಜೀಸಸ್ ಕ್ರೈಸ್ತರು ಕೂಡ ತನ್ನ ಅನುಯಾಯಿಗಳಿಗೆ ನೀಡಿದಂತಹ ಸಂದೇಶ, ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಆ ಸೃಷ್ಟಿಕರ್ತನು ಒಬ್ಬನೇ ಆಗಿರುತ್ತಾನೆ. ಓ ಇಸ್ರಾಯೇಲರೇ, ನಮ್ಮ ದೇವನು ಏಕೈಕನಾಗಿರುತ್ತಾನೆ, ಅವನನ್ನು ಮಾತ್ರ ಆರಾಧಿಸಿ ಎಂಬುದಾಗಿತ್ತು. ಇನ್ನು ಅದೇ ರೀತಿಯಲ್ಲಿ ಶ್ರೀರಾಮಚಂದ್ರರು ಮತ್ತು ಲಕ್ಷ್ಮಣರು ಕಾಡಿನಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮುನಿಗಳ ಅವರನ್ನು ಎಬ್ಬಿಸಿಕೊಂಡು ಹೇಳುವಂತಹ ಒಂದು ಪದಪ್ರಯೋಗವಿದೆ. ಇಲ್ಲಿ ಶ್ರೀರಾಮ ಮಂದಿರ ಎಲ್ಲಿಯಾದರೂ ಹತ್ತಿರದಲ್ಲಿ ಇದ್ದದ್ದೇ ಆದಲ್ಲಿ ಅಲ್ಲಿನಿಂದ ಬೆಳಗ್ಗೆ ಕೇಳುವಂತಹ ಅಲ್ಲಿನ ಭಜನೆಯ ಪ್ಯಾರದಲ್ಲಿ ಒಳಗೊಂಡಂತಹ ಒಂದು ಪದಪ್ರಯೋಗವಿದೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಕೌಸಲ್ಯ ಸುಪ್ರಜಾರಾಮ, ಕೌಸಲ್ಯ ಸುಪುತ್ರನಾದಂತಹ ರಾಮನೇ. ಅಲ್ಲಿ ವಿಶ್ವಾಮಿತ್ರ ಮುನಿ ಹೇಳುವಂತಹ ಪ್ರಯೋಗ, ಕೌಸಲ್ಯ ಸುಪುತ್ರನಾದಂತಹ ರಾಮನೇ. ನಂತರ ಹೇಳುದು ಪೂರ್ವ ಸಂಧ್ಯಾ ಪ್ರವರ್ತತೆ, ಪೂರ್ವ ದಿಕ್ಕಿನಿಂದ ಸೂರ್ಯ ಉದಯಿಸಿ ಮೇಲೆ ಬರುತ್ತಾ ಇದ್ದಾನೆ. ಆಗಿರುವಾಗ ಉತ್ತಿಷ್ಠ ನರ ಶಾರ್ದೂಲ, ಉತ್ತಿಷ್ಠ ನರರಲ್ಲಿ ಶ್ರೇಷ್ಠನಾದವನೇ. ನೀವು ಯಾವುದೇ ಡಿಕ್ಷನರಿ ತೆಗೆದು ನೋಡ್ರಿ, ನರ ಅಂದರೆ ಮನುಷ್ಯ, ಅಂದರೆ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ. ಅಂದರೆ ದಶರಥ ರಾಜನ ಮಗ. ಅಲ್ಲಿನ ಅಲಂಕಾರಿಕ ಪ್ರಯೋಗದಲ್ಲಿ ಆ ನಾಡಿನ ರಾಜಕುಮಾರನನ್ನು ಗೌರವಿಸಿಕೊಂಡು ಹೇಳುವಂತಹ ಪದ ಪ್ರಯೋಗ ಉತ್ತಿಷ್ಠನರ, ಮನುಷ್ಯರಲ್ಲಿ ಶ್ರೇಷ್ಠನಾದವನೇ, ದೇವರಲ್ಲಿ ಶ್ರೇಷ್ಠನಾದವನೇ ಎಂದಲ್ಲ. ದೇವರಲ್ಲಿ ಶ್ರೇಷ್ಠನಾದವನೇ ಎಂದಲ್ಲ, ಬದಲಾಗಿ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ ನೀನು. ನಿನ್ನ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ, ನಿನ್ನ ನಿತ್ಯಾದಿ ಕರ್ಮಗಳನ್ನು ಮುಗಿಸಿ ದೈವಮಾನ್ನಿಕಂ, ನೀನು ಆ ದೇವನನ್ನು ಆರಾಧಿಸಲು ಅಣಿಯಾಗು. ಹಾಗಾದರೆ ಶ್ರೀರಾಮಚಂದ್ರ ಆರಾಧಿಸ ದೇವನಾರು. ಪ್ರಿಯ ಸಹೋದರರೇ ಸಹೋದರಿಯರೇ, ಶ್ರೀರಾಮಚಂದ್ರನು ಆರಾಧಿಸಿದಂತಹ ಶ್ರೀರಾಮಚಂದ್ರನನ್ನು ಆರಾಧಿಸದೇ ಇರುವಾಗ, ಶ್ರೀರಾಮಚಂದ್ರನು ಆರಾಧಿಸಿದಂತಹ ಒಬ್ಬ ದೇವನಿರುವಾಗ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಕರೆದು ಪ್ರಾರ್ಥಿಸಲು ಕರೆ ನೀಡದೇ ಇರುವಾಗ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬದಲಾಗಿ ಈ ಜಗತ್ತನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಅಲ್ಲಾಹನನ್ನು ಮಾತ್ರ ಕರೆದು ಪ್ರಾರ್ಥಿಸಲು, ಹರಕೆಗಳನ್ನು ಬಲಿಗಳನ್ನು ಸಮರ್ಪಿಸಲು, ದುವಾಗಳನ್ನು ಸಮರ್ಪಿಸಲು ಕರೆ ನೀಡಿರುವಾಗ, ಇನ್ನು ಅದೇ ರೀತಿಯಲ್ಲಿ ಜೀಸಸ್ ಕ್ರೈಸ್ತರು ಕೂಡ ತನ್ನ ಮಾತುಗಳಲ್ಲಿ ಆ ಏಕದೇವನನ್ನು ಆರಾಧಿಸಲು ಕರೆ ನೀಡಿರುವಾಗ, ಖಂಡಿತವಾಗಿಯೂ ನಾವು ಈ ನಿಟ್ಟಿನಲ್ಲಿ
ಬದಲಾವಣೆ ಹಾದಿಯತ್ತ ನೋಡಬೇಕಾಗಿದೆ. ಖಂಡಿತವಾಗಿಯೂ ಈ ಸಂದೇಶಗಳನ್ನು ನಾವು ಆತ್ಮವಿಮರ್ಶನೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಖಂಡಿತವಾಗಿಯೂ ದಿವ್ಯ ಕುರ್ಆನ್ ಮನುಷ್ಯರಿಗೆಲ್ಲರಿಗೂ ಇರುವಂತಹ ಕುರ್ಆನ್ ಆಗಿದೆ. ಖಂಡಿತವಾಗಿಯೂ ಕುರ್ಆನ್ ಮನುಷ್ಯರನ್ನುದ್ದೇಶಿಸಿ ಮಾತನಾಡುತ್ತಾ ಇದೆ. ಈ ನಾಡಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರನ್ನು ಕರೆದು ಕುರ್ಆನ್ ಮಾತನಾಡುತ್ತಾ ಇದೆ. ಈ ನಾಡಿನ ಹೋಮ್ ಮಿನಿಸ್ಟರ್ ಆದಂತಹ ಅಮಿತ್ ಶಾರೊಂದಿಗೆ ಕುರ್ಆನ್ ಮಾತನಾಡುತ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯರೊಂದಿಗೆ ಕುರ್ಆನ್ ಮಾತನಾಡುತ್ತಾ ಇದೆ. ಈ ನಾಡಿನ ಸಭಾಪತಿಗಳಾದಂತಹ UT ಖಾದರ್ ಅವರೊಂದಿಗೆ ಕುರ್ಆನ್ ಮಾತನಾಡುತ್ತಾ ಇದೆ. ಈ ನಾಡಿನ ಗೃಹ ಮಂತ್ರಿಯಾದಂತಹ ಡಾಕ್ಟರ್ ಪರಮೇಶ್ವರ್ ಅವರೊಂದಿಗೆ ಕುರ್ಆನ್ ಮಾತನಾಡುತ್ತಾ ಇದೆ. ಕುರ್ಆನ್ ನೀಡುತ್ತಿರುವಂತಹ ಕರೆ ಯಾವುದು? ಯಾ ಅಯ್ಯುಹನ್ನಾಸ್ ಉಬ್ದು ರಬ್ಬಕುಮ್ ಅಲ್ಲದೀ ಖಲಕಕುಮ್ ವಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಕೂನ್. ಓ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಿರಿ. ಇದು ವಿಜಯಕ್ಕಿರುವಂತಹ ಮಾರ್ಗ, ಇದು ಮೋಕ್ಷಕ್ಕಿರುವಂತಹ ಮಾರ್ಗ ಎಂಬುದನ್ನು ಬೋಧಿಸುತ್ತಿರುವಾಗ ದಿವ್ಯ ಕುರ್ಆನಿನ ಸಂದೇಶವನ್ನು ಸ್ವೀಕರಿಸಬೇಕಾಗಿದೆ. ಇನ್ನ ಹಾದಲ್ ಕುರ್ಆನ ಯಹ್ದಿ ಲಿಲ್ಲತೀ ಹಿಯ ಅಕ್ವಮ್. ಖಂಡಿತವಾಗಿಯೂ ಕುರ್ಆನ್ ಅತ್ಯಂತ ನೇರವಾದ ಮಾರ್ಗದೆಡೆಗೆ ನಿಮ್ಮನ್ನು ಮುನ್ನಡೆಸುತ್ತಿದೆ ಎಂದು ಕರೆಸಿಕೊಡುತ್ತಿರುವಾಗ ಕುರ್ಆನ್ ವ್ಯಭಿಚಾರದ ವಿರುದ್ಧ ಮಾತನಾಡುತ್ತಾ ಇದೆ. ಕುರ್ಆನ್ ಡ್ರಗ್ಸಿನ ವಿರುದ್ಧ ಮಾತನಾಡುತ್ತಾ ಇದೆ. ಕುರ್ಆನ್ ಬಡ್ಡಿಯ ವಿರುದ್ಧ ಮಾತನಾಡುತ್ತಾ ಇದೆ. ಕುರ್ಆನ್ ದರ್ಗಾರಾಧನೆಯ ವಿರುದ್ಧ ಮಾತನಾಡುತ್ತಾ ಇದೆ. ಕುರ್ಆನ್ ಸಕಲ ಕೆಡುಕುಗಳ ವಿರುದ್ಧ ಮಾತನಾಡುತ್ತಾ ಇದೆ. ಕುರ್ಆನ್ ಕೊಲೆಯ ವಿರುದ್ಧ ಮಾತನಾಡುತ್ತಿರುವಾಗ ಖಂಡಿತವಾಗಿಯೂ ಕುರ್ಆನ್ನ ಪ್ರತಿಗಳನ್ನ ನನ್ನ ಪ್ರೀತಿಯ ಈ ನಾಡಿನ ನಾಪಕ್ಲು ಗ್ರಾಮದ ಜನರೇ, ನಿಮಗೆ ಕುರ್ಆನಿನ ಭಾವಾನುವಾದದ ಪ್ರತಿಗಳು ಅಗತ್ಯವಿರುವುದೇ ಆದಲ್ಲಿ ನಿಮಗೆ ಖಂಡಿತವಾಗಿಯೂ ಅದನ್ನು ಈ ಮಸ್ಜಿದು ತೌಹೀದಿನ ಸ್ವಯಂ ಸೇವಕರು ಕಾರ್ಯಕರ್ತರು ನಿಮಗೆ ಉಚಿತವಾಗಿ ನಾವು ಬದ್ಧರಾಗಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಖಂಡಿತವಾಗಿಯೂ ನಿಮಗಿರುವ ಕುರ್ಆನಿನ ಭಾವಾನುವಾದದ ಪ್ರತಿಗಳನ್ನು ನೀವು ಕೇಳಿರಿ. ಖಂಡಿತವಾಗಿಯೂ ಅದಕ್ಕಾಗಿ ನಾವು ಮುಂದಡಿಯಿಡೋಣ. ಸೃಷ್ಟಿಕರ್ತನಾದಂತಹ ಅಲ್ಲಾಹನು ಸತ್ಯವನ್ನು ಅರಿತು ಆ ಸತ್ಯದತ್ತ ಮುನ್ನುಗ್ಗಿ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸುವಂತಹ ಸೌಹಾರ್ದಯುತವಾದಂತಹ ಸನ್ಮಾರ್ಗಗಳೊಂದಿಗೆ ಅಲ್ಲಾಹನು ನಮ್ಮನ್ನು ಸೇರಿಸಲಿ. ನನ್ನ ಮಾತುಗಳಲ್ಲಿ ಯಾವುದಾದರೂ ತಪ್ಪುಗಳು ಸಂಭವಿಸಿದ್ದೇ ಆದಲ್ಲಿ ಸೃಷ್ಟಿಕರ್ತನಾದಂತಹ ಅಲ್ಲಾಹನು ನನಗೆ ಕ್ಷಮೆ ನೀಡಲಿ. ನನ್ನ ಮಾತುಗಳಲ್ಲಿ ಬಂದಂತಹ ತಪ್ಪುಗಳನ್ನು ವರ್ಜಿಸಿರಿ, ಸತ್ಯದತ್ತ ಮುನ್ನುಗ್ಗಿರಿ. ಸೃಷ್ಟಿಕರ್ತನು ಮತ್ತೊಮ್ಮೆ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ರಬ್ಬನ ಆತಿನಾ ಫಿದ್ ದುನ್ಯಾ ಹಸನತಂ ವಫಿಲ್ ಆಖಿರತಿ ಹಸನತಂ ವಕಿನಾ ಅಜಾಬನ್ನಾರ್. ರಬ್ಬನ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್.